ನಾರ್ಕೋಟಿಕ್ ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ವಿ. ನೀವೇನು ಇದನ್ನು ಈ ಎಲ್ಲೆಲ್ಲೂ ಗಾಂಜಾದ ಇಶ್ಯೂ ಹೇಳಿದಿರಿ, ಒಂದು ವಾರದಲ್ಲಿ ಇದನ್ನು ಸಂಪೂರ್ಣವಾಗಿ ನಿಷೇಧ ಮಾಡುವಂಥ ಜವಾಬ್ದಾರಿ ನಾವು ಮಾಡ್ತೀವಿ. ಎರಡೂ ಕೈ ಸೇರಿದಾಗ ಚಪ್ಪಾಳೆ ಆಗ್ತದೆ. ನೀವು ಕೂಡ ನಮಗೆ ಇದಕ್ಕೆ ಸಹಕಾರ ಕೊಡಬೇಕು. ಪೊಲೀಸ್ ಇಲಾಖೆಯಿಂದ ನಾವು 100ಕ್ಕೆ 100% ಇದನ್ನು ನಿರ್ಮೂಲನೆ ಮಾಡಬೇಕಂತ ಕೆಲಸ ಮಾಡ್ತೀವಿ. ಪೊಲೀಸ್ ಠಾಣೆ ಜನಸ್ನೇಹಿ ಪೊಲೀಸ್ ಠಾಣೆ ಆಗಿರಬೇಕು. ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯಿಂದ ಸ್ಪಂದನೆ ಮಾಡುವಂಥವ್ರು ಇರಬೇಕು. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಪ್ರತಿ ತಿಂಗಳ 3ನೇ ಶನಿವಾರದಂದು ಒಂದು ಜನಸಂಪರ್ಕ ಸಭೆ ಅಂತ ನಾವು ಮಾಡುತ್ತೇವೆ. ಇದಕ್ಕೆ ಕಾರಣ ಏನು ಅಂತಂದರೆ, ನಾವು ಯಾವಾಗಲೂ ಸದಾ ಜನರೊಂದಿಗೆ ನಾವು ಬೆರೆತಿರಬೇಕಾಗುತ್ತೆ. ಅಪರಾಧವನ್ನು ತಡೆಗಟ್ಟೋಕ್ಕಾಗಲಿ, ಅಪರಾಧವನ್ನು ಪತ್ತೆ ಹಚ್ಚೋದಕ್ಕಾಗಲಿ, ಅಥವಾ ಕಾನೂನು ಸುವ್ಯವಸ್ಥೆ ಶಾಂತಿ ಪಾಲನೆ ಮಾಡೋದಕ್ಕಾಗಲಿ, ಅಥವಾ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸೋದಕ್ಕಾಗಲಿ ಜನರ ನೆರವಿಲ್ದಂಗೆ, ನಿಮ್ಮಗಳ ನೆರವಿಲ್ದಂಗೆ ನಾವು ಏನು ಮಾಡಲು ಸಾಧ್ಯ ಇಲ್ಲ. ಆ ಕಾರಣದಿಂದ ನಮ್ಮ ಸಂಪರ್ಕ ನಿರಂತರವಾಗಿರಬೇಕು. ಆ ಕಾರಣಕ್ಕೋಸ್ಕರವೇ ನಾವು ನಮ್ಮ ಇಲಾಖೆಯಲ್ಲಿ ಜನಸಂಪರ್ಕ ಸಭೆಯನ್ನು ನಾವು ಕೈಗೊಂಡಿರ್ತೇವೆ. ಈ ದಿನ ನಮ್ಮ ಯಶವಂತಪುರ ಪೊಲೀಸ್ ಠಾಣೆಯ ಸರಹದ್ದಿನ ಹದ್ದಿನಲ್ಲಿ ನಮ್ಮ ಎಲ್ಲ ನಾಗರಿಕರನ್ನು ಸೇರಿಸಿಕೊಂಡು ಜನಸಂಪರ್ಕ ಸಭೆಯನ್ನು ಮಾನ್ಯ ಮೇಲಾಧಿಕಾರಿಗಳ ನಿರ್ದೇಶನ ಮತ್ತು ಇದರಂತೆ ಅವರ ಇಚ್ಛೆ ಮತ್ತು ಜನಗಳ ಒಳಿತಿಗೋಸ್ಕರ ಒಂದು ನಿಗದಿ ಮಾಡ್ಕೊಂಡು ಮಾಡ್ತಿದ್ದು, ಈ ಜನಸಂಪರ್ಕ ಸಭೆಗೆ ನಮ್ಮ ಉತ್ತರ ವಿಭಾಗದ DCP ಸಾಹೇಬರಂತ BS ನೇಮೇಗೌಡ IPS ರವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಕೋರೋಣ. ಹಾಗೆಯೇ ನನ್ನಂತೆ ಯಶವಂತಪುರ ಉಪವಿಭಾಗಕ್ಕೆ ACP ಸಾಹೇಬರಾಗಿ ಮಾನ್ಯ ರೇಣುಕಾ ಪ್ರಸಾದ್ ಸರ್ ಅವರು ಬಂದಿದ್ದಾರೆ. ಅವರಿಗೂ ಸಹ ಈ ಜನಸಂಪರ್ಕ ಸಭೆಗೆ ನಿಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಬಯಸೋಣ. ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ತಮ್ಮ ಬಗ್ಗೆ ಎಲ್ಲ ಕೇಳಿದ್ದೀವಿ. ಯಶವಂತಪುರ ಠಾಣಾ ಸರಿದಿನಲ್ಲಿ ಎಲ್ಲ ಉತ್ತಮ ನಾಗರಿಕರು ಸಾರ್ವಜನಿಕರಿದ್ದಾರೆ ಅಂತ. ತಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ತಾವೇ ಈ ಮೂಲ ಆಧಾರ ಸ್ತಂಭ ಈ ಕಾರ್ಯಕ್ರಮಕ್ಕೆ ತಾವು ಬಂದಿರೋಕ್ಕೆ ತಮಗೆಲ್ಲರಿಗೂ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಆಧಾರದ ಸ್ವಾಗತ. ಹಾಗೆ ಯಶವಂತಪುರ ಠಾಣೆಯ ಸಿಬ್ಬಂದಿಗಳಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಕೋರ್ಬಯಸುತ್ತೇನೆ. ಹಾಗೆ ಮಾಧ್ಯಮದವರು ಎಲ್ಲ ಮಿತ್ರರು ಸನ್ಮಿತ್ರರು ಬಂದರೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈಗ ಕಮಿಂಗ್ 28ಕ್ಕೆ ಬಕ್ರೀದ್ ಬರ್ತಾ ಇರೋದ್ರಿಂದ ಸಾಹೇಬರಿಗೆ ಭಾಳ ಕಡೆ ಪೀಸ್ ಕಮಿಟಿ ಮೀಟಿಂಗ್ ಇದೆ. ಆ ಕಾರಣದಿಂದ ಅವರು ಬೇಗ ತೆರಳಬೇಕಾಗಿರುತ್ತೆ. ಹಾಗೆ ಪೊಲೀಸ್ ಇಲಾಖೆಯ ಸಮಸ್ಯೆಗಳೇನಾದರೂ ಇದ್ದರೆ ಕೆಲವು ಜನ ಎದ್ದು ಹೇಳಿದ್ರೆ ಸಾಹೇಬರು ನೋಟ್ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಅದಕ್ಕೆ ಏನು ಪರಿಹಾರವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ದಯವಿಟ್ಟು ಪೊಲೀಸ್ ಇಲಾಖೆಯ ಸಮಸ್ಯೆ ಏನಾದರೂ ಇದ್ದರೆ ಮಾತಾಡಬೇಕು ಅಂತೇಳಿ ಕೇಳ್ಕೊತೀವಿ. ಎಲ್ರಿಗೂ ನಮಸ್ಕಾರ. ಈಗ ಪೊಲೀಸ್ ಸಿಬ್ಬಂದಿ ವರ್ಗ ನಮ್ಮ ಭಾಗದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಆದರೆ ಈಗ ಸಮಸ್ಯೆಗಳು ಹೆಚ್ಚಾಗಿದೆ. ಈ ಹಿಂದೆ ನಮಗೆ JP ಪಾರ್ಕಲ್ಲಿ ಒಳಗಡೆ ಯಾರೂ ಹೋಗ್ತಾ ಇರಲ್ಲ. ಸೆಕ್ಯೂರಿಟಿಗಳನ್ನ ನೋಡಿದ್ರೆ ಹೆದರ್ಕೋತಾ ಇದ್ರು. ಈಗ ಏನಾಗ್ತಾಯಿದೆ, ಸೆಕ್ಯೂರಿಟಿಗಳನ್ನ ಎದುರಿಸಿ ಒಳಗಡೆ ಹೋಗಿ ಎಲ್ಲ ಪಬ್ಲಿಕ್ಕು ನೈಟ್ ಆದ ತಕ್ಷಣ ಕುಡಿದು ಗಲಾಟೆ ಮಾಡ್ತಾ ಇದ್ದಾರೆ. ಸೆಕ್ಯೂರಿಟಿಗಳಿಗೂ ಹೊಡಿತಾ ಇದ್ದಾರೆ. ಮೊನ್ನೆ ಒಂದು ಡೋರ್ನ ಒಡೆದಾಕಿ, ಬಾಗಿಲು ಡೋರ್ನ ಒಂದು ನಾಡ ಕಚೇರಿ ಡೋರ್ನ ಒಡೆದಾಕಿ ಅದರಲ್ಲಿ ಏನೇನು ಸಣ್ಣ ಪುಟ್ಟ ಸಾಮಾನಿತ್ತು ಅದೆಲ್ಲ ತೊಗೊಂಡೋಗಿದ್ದಾರೆ. ಸದ್ಯ ಕಂಪ್ಯೂಟರ್ ಲ್ಯಾಪ್ಟಾಪನ್ನು ತೊಗೊಂಡೋಗಿಲ್ಲ. ಅದು ಹೋಗಿದ್ರೆ ತುಂಬ ಸಮಸ್ಯೆ ಆಗ್ತಾಯಿತ್ತು. ಇದು ಈ ಭಾಗದಲ್ಲಿ ತುಂಬ ತೊಂದರೆ ಆಗ್ತಾಯಿದೆ ಪಾರ್ಕಲ್ಲಿ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಸ್ವಲ್ಪ ಪೊಲೀಸ್ ಸಿಬ್ಬಂದಿಯವರು ವಹಿಸಿ ಅದರಲ್ಲೆಲ್ಲ ರಾತ್ರಿ ನೈಟ್ ಮೀಟನ್ನು ಹಾಕಿ ಅದನ್ನು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಮತ್ತು JP ಪಾರ್ಕ್ ಮುಂಭಾಗದಲ್ಲಿ ಯಾವುದೋ ಅನ್ಎಕ್ಸ್ಪೆಕ್ಟೆಡ್ ಗಾಡಿಗಳು ಎಲ್ಲ ನಿಂತಿರುತ್ತೆ. ಅದರ ಸುಮಾರು 4 ಆಕ್ಸಿಡೆಂಟ್ ಆಗಿದೆ. ನಮ್ಮ ಭಾಗದಲ್ಲಿ ನಾವಿರೋ ಜಾಗದಲ್ಲಿ 4 ಆಕ್ಸಿಡೆಂಟ್ ಆಗಿದೆ. ಅಲ್ಲಿ ಆ ಗಾಡಿಗಳನ್ನ ಯಾರೂ ತೆರವುಗೊಳಿಸ್ತಾ ಇಲ್ಲ. ಆ ಗಾಡಿಗಳು ಯಾರ್ದು ಅಂತಲೇ ಗೊತ್ತಿಲ್ಲ. ಎಲ್ಲರೂ ಬೇರೆ ಗಾಡಿಗಳನ್ನ ತಂದು ಅಲ್ಲಿ ನಿಲ್ಲಿಸಿ ಪಬ್ಲಿಕ್ಕಿಗೆ ಇನ್ನೊಸೆಂಟ್ ತೊಂದರೆ ಆಗ್ತಾಯಿದೆ. ಪಾರ್ಕಿಂಗ್ ಬರೋರಿಗೆ ತೊಂದರೆ, ಗಾಡಿ ಯಾರ್ದು ಅಂತಲೇ ಗೊತ್ತಿರಲ್ಲ, ಅದು ಒಂದು ತೊಂದರೆ ಆಗ್ತಾಯಿದೆ. ಮತ್ತು ಮುತ್ಯಾಲನಗರ ಬಡಾವಣೆ ಬಸ್ ಸ್ಟಾಪಲ್ಲಿ ಬಸ್ಗಳು ಬರಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಇಡೀ ಜನ ಅಲ್ಲಿ ಗಾಡಿಗಳ ವೆಹಿಕಲ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಅದನ್ನು ಬಸ್ ಡ್ರೈವರ್ ಹೇಳ್ತಾರೆ, ಮೇಡಮ್ ನನ್ನ ಗಾಡಿ ತಂದು ಎಲ್ಲಿ ನಿಲ್ಲಿಸ್ಲಿ, ನಾವು ಹೋಗೋಕ್ಕೆ ನಮ್ಗೆ ಜಾಗ ಇಲ್ಲ, ನಮ್ಗೆ ತುಂಬ ತೊಂದರೆ ಆಗ್ತೈತೆ, ನಾವೇನಾದರೂ ಮಾತಾಡಿದ್ರೆ ನಮ್ಗೆ ಜಗಳಕ್ಕೆ ಬರ್ತಾರೆ ಅಂತಾರೆ. ಮತ್ತು ಮೋಹನ್ ಕುಮಾರ್ ನಗರ ಬಡಾವಣೆ ಕಲ್ಪನಾ ರಸ್ತೆ
ಒಂದು ಸಲ ಬಂದು ಆ ಕಲ್ಪನಾ ರಸ್ತೆ ನೋಡಬೇಕು, ಅಲ್ಲಿ ಯಾರು ವೆಹಿಕಲ್ ಇದೆ, ಯಾರು ಗಾಡಿ ನಿಲ್ಲಿಸಿದ್ದಾರೆ ಅಂತಲೇ ಗೊತ್ತಿಲ್ಲ. ಆ ಗಾಡಿಗಳ ಮಧ್ಯದಲ್ಲಿ ಕಸಗಳು, ಲಾಟ್ ಕಸ. ಡೈಲಿ ಬಂದು ಪಾಪ ಗಾರ್ಬೇಜ್ ಅವರು ದಿವಸ ಬಂದು ಆ ಕಸ ಎತ್ತೋದಕ್ಕೆ ಬೆಳಗ್ಗೆ 5:30 ಸ್ಟಾರ್ಟ್ ಮಾಡಿದ್ರೆ 8 ಗಂಟೆವರೆಗೂ ಗಾಡಿ ಕಸ ತುಂಬ್ತಾ ಇರ್ತಾರೆ. ಯಾಕೆಂದರೆ ಇವರೆಲ್ಲ ವೆಹಿಕಲ್ ಆಗಿ ನಿಲ್ಲಿಸಿರ್ತಾರೆ, ವೆಹಿಕಲ್ ಅಕ್ಕಪಕ್ಕದಲ್ಲಿ ಕಸಗಳನ್ನ ಹಾಕ್ತಾ ಇದ್ದಾರೆ. ಅದು ಒಂದು. ಮತ್ತು ಗಾಂಜಾ, ಇದು ಮೋಹನ್ ಕುಮಾರ್ ನಗರ ಮಸೀದಿ ಮತ್ತು ಆ ಸಂಧಿಗಳಲ್ಲೆಲ್ಲ ಈ ಸಣ್ಣ ಪುಟ್ಟ ಹುಡುಗರುಗಳು ಗಾಂಜಾನ ತುಂಬ ಸೇವನೆ ಜಾಸ್ತಿ ಆಗಿದೆ. ಈ ಹಿಂದೆ ಸ್ವಲ್ಪ ಕಂಟ್ರೋಲಲ್ಲಿತ್ತು, ಈಗ ಕಂಟ್ರೋಲ್ ತಪ್ಪಿದೆ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಯಾರೂ ಹೇಳಿದ ಮಾತು ಕೇಳ್ತಾ ಇಲ್ಲ. ಯಾರಾದರೂ ಕೇಳಿದ ತಕ್ಷಣ ಕೇಸು ಪೊಲೀಸ್ ಸ್ಟೇಷನು ಗಲಾಟೆ ಅಂತಾರೆ. ಅದಕ್ಕೋಸ್ಕರ ನಾವು ಎಲ್ಲ ಸ್ವಲ್ಪ ಶಾಂತಿಯಿಂದ ಯಾವುದಕ್ಕೂ ಮುಂದಕ್ಕೆ ಹೋಗ್ತಾ ಇಲ್ಲ ಸರ್. ಮೋಹನ್ ಕುಮಾರ್ ನಗರ ಮತ್ತು ಸುತ್ತಮುತ್ತ ಎಲ್ಲ ಕಡೆ ಸರ್, ಎಲ್ಲೆಲ್ಲಿ ಜಾಗ ಇದೆ, ಕಾಂಪೌಂಡ್ಗಳು ಎಲ್ಲೆಲ್ಲಿ ಖಾಲಿ ಇದೆ, ಎಲ್ಲ ಕಡೆ ಗಾಂಜಾಗಳು ತುಂಬ ಜಾಸ್ತಿ ಆಗ್ತದೆ. ಎಲ್ಲ ಸಣ್ಣ ಪುಟ್ಟ ಹುಡುಗರೆ ಸಂದಿಲ್ ಕೂತ್ಕೊಂಡು ರಾತ್ರಿ 7 ಗಂಟೆ ಆದ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ. ಅದೊಂದಿದೆ. ಮತ್ತೆ ಹೇಳ್ಬೇಕಾದ್ರೆ HM ಲೇಔಟ್ ಬಡಾವಣೆಯಲ್ಲಿ ಕಾರ್ಗಳು ನಿಂತ್ಕೊಂಡ್ಬಿಟ್ಟಿದೆ. ಒಂದು ಕಾರ್ ತಂದು ನಿಲ್ಲಿಸಿದ್ದಾರೆ, ಯಾವುದೋ ಒಂದು ವೆಹಿಕಲ್ ನಂತರ ಫೋಟೋ ಇದೆ. 1 ತಿಂಗಳಾಗಿದೆ, ತೆಗಿತಾ ಇಲ್ಲ. ಪಾಪ ಅಲ್ಲಿ ಬಡಾವಣೆ ಜನಕ್ಕೆ ತುಂಬ ತೊಂದರೆ ಆಗಿದೆ. ಅಲ್ಲೊಂದು ಸ್ಕೂಲು ಹೊಡೆದಿದ್ದಾರೆ, ಅಲ್ಲಿ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಅವ್ರಿಗೆ ತುಂಬ ತೊಂದರೆ ಆಗಿದೆ ಅಂತ ಜನ ಅಲ್ಲಿ ಪಬ್ಲಿಕ್ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದೊಂದು. ಮತ್ತು ನಮಗೆ ಪೊಲೀಸ್ ಸಿಬ್ಬಂದಿ ಎಲ್ಲ ವರ್ಗದಲ್ಲೂ ನಮ್ಗೆ ಸಹಕಾರ, ಯಾವ ಟೈಮಲ್ಲಿ ಕರೆದ್ರು ನಮಗೆಲ್ಲ ಸಹಕಾರನ ಕೊಟ್ಟಿದ್ದಾರೆ. ನಮಗೆಲ್ಲರೂ ತುಂಬ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾಯಿದ್ದಾರೆ. ಮತ್ತು ಈ ಗಾಂಜಾದಂದು ಮತ್ತು ವೀಲಿಂಗ್ ಮಾಡೋದು, ರಾತ್ರಿ ಹೊತ್ತು 7 ಗಂಟೆ ಮೇಲೆ ವೀಲಿಂಗ್ ಮಾಡ್ಕೊಂಬರ್ತಾರೆ. ಮತ್ತು ಅಲ್ಲಿ 2 ಬಾರ್ ಇದೆ, ಬೃಂದಾವನ ನಗರದಲ್ಲಿ 2 ಬಾರ್ ಇದೆ, ಆ ಕಡೆ ಒಂದು ಈ ಕಡೆ ಒಂದು. ಮಧ್ಯದಲ್ಲಿ ವೆಹಿಕಲ್ ತಿರುಗಾಡೋಕ್ಕಾಗಲ್ಲ. 2 ಬಾರ್ ಪಕ್ಕದಲ್ಲಿ 2 ವೀಲರ್ಗಳು ನಿಲ್ಲಿಸಿರ್ತಾರೆ. 7 ಗಂಟೆ ಮೇಲೆ ನಾವು ಅಲ್ಲಿ ಇಳಿದು ಡೌನ್ಗೆ ಹೋಗೋಕ್ಕಾಗಲ್ಲ. ನಮ್ಮ ಮನೆ ಇರೋದೇ ಡೌನಲ್ಲಿ, ನಾವು ಅಲ್ಲಿಗೆ ಹೋಗೋಕ್ಕೆ ನಮಗಾಗಲ್ಲ. ಆಗ ನಾವು ಮಾತಾಡೋದೇ ಎಲ್ಲ ಕುಡ್ದಿರ್ತಾರೆ, ಮಾತಾಡೋಕ್ಕಾಗಲ್ಲ ಅಂತ ನಾವು ಸಹ ಅದನ್ನು ನೋಡ್ದಂಗೆ ನಾವು ಹೋಗ್ತೀವಿ. ಇಷ್ಟು ಸಮಸ್ಯೆಗಳು ನನ್ನ ಕಂಡಂಗೆ. ಮತ್ತು HM ಲೇಔಟ್ ಬಡಾವಣೆಯಲ್ಲಿ ಒಬ್ಬರು ಲೇಡಿ ಇದ್ದಾರೆ. ನಾವು ಒಂದು ಲೇಡಿ ಮೇಲೆ ಹೇಳಬಾರ್ದು, ಆದರೆ ಆ ಬೀದಿ ಜನಗಳನ್ನ ಅಷ್ಟು ನೋವನ್ನು ಅನುಭವಿಸಿದ್ದಾರೆ. ತಮಗೂ ಪೊಲೀಸ್ ಸ್ಟೇಷನಲ್ಲಿ 2-3 ಸಲ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆ ಒಂದು 15 ನಾಯಿನ ಸಾಕ್ಕೊಂಡಿದ್ದಾರೆ. 15 ನಾಯಿನ ಸಾಕ್ಕೊಂಡು ಯಾರಾದರೂ ತಿರುಗಾಡ್ತಾ ಇದ್ದರೆ ಅವ್ರ ಸೀರೆ ಎಳೀರಿ ಅಂತ ನಾಯಿಗಳನ್ನ ಚೂ ಬಿಡೋದು ಮತ್ತು ಗಲಾಟೆ ಮಾಡೋದು. ಏನಾದರೂ ಗಂಡಸರು ಆ ಮಾತಾಡ್ಸೋಕೆ ಹೋಯ್ತು ಅಂದರೆ ನಮ್ಮನ್ನ ಸೀರೆ ಎಳೆದ್ರು, ರೇಪ್ ಮಾಡೋಕ್ಕೆ ಬಂದರು ಅನ್ನೋ ಒಂದು ಭಯವನ್ನು ಹುಟ್ಟಿಸ್ತಾ ಇದ್ದಾರೆ. ಮತ್ತು ಯಾರೋ NGOಗಳು, ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ಅವ್ರಿಗೆ ಸಂಬೋಧನೆ ಇಲ್ಲ, ಆ NGOಗಳಿಗೆ ಫೋನ್ ಮಾಡಿಸಿ ಅವರಿಂದ ಪಬ್ಲಿಕ್ಕಿಗೆ ಬೆದರಿಕೆನ ಹುಟ್ಟಿಸ್ತಾ ಇದ್ದಾರೆ. ಇದು ತುಂಬ ಇನ್ನೋಸೆಂಟ್ ಆಗ್ತಾಯಿದೆ. ಆ ಏರಿಯಾ ಜನ ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ, ದುಃಖ ತೊಡ್ಕೊತಾ ಇದ್ದಾರೆ. ಮಹಿಳೆಯರು ಓಡಾಡೋಂಗಿಲ್ಲ, ಗಂಡಸರು ಓಡಾಡೋಂಗಿಲ್ಲ. ಆ ರೀತಿ ಆಕೆ ಇನ್ನೋಸೆಂಟ್ನ ನಡೆಸ್ತಾ ತುಂಬ ಇಲ್ಲಿಗಲಾಗಿ ನಡ್ಕೊತಾ ಇದ್ದಾಳೆ. ತಾವು ಆಕೆನ ಕರೆಸಿ, ಲೇಡೀಸ್ ಪೊಲೀಸ್ನ ಕಳಿಸಿ ಆಕೆನ ಕರೆಸಿ ದಯವಿಟ್ಟು ಆಕೆಗೆ ಮತ್ತು ಅಕ್ಕಪಕ್ಕ ಜನಗಳನ್ನ ಮಾತಾಡಿದಾಗೆ ಆ ನಾಯಿಗಳಿಗೆ ಬೇರೆ ಎಲ್ಲಾದರೂ ತೊಗೊಂಡೋಗಿ ಹಾಕ್ಕೊಳ್ಳಿ. ಆ ಏರಿಯಾದ 15-20 ನಾಯಿ ಒಂದೇ ಮನೇಲಿ ಇಟ್ಕೊಂಡು ಅವಕ್ಕೆಲ್ಲ ಊಟ ಹಾಕೋದು, ಅನ್ನ ಹಾಕೋದು, ಯಾರಾದರೂ ಬಂದ ತಕ್ಷಣ ಅವ್ರಿಗೆ ಚೂ ಬಿಡೋದು, ಈ ರೀತಿ ಮಾಡ್ತಾಯಿದ್ದಾರೆ. ಪಾಪ ಒಂದು ಮಹಿಳೆಗೇ ಚೂಡಿದಾರೆಲ್ಲ ಎಳೆದು ಗಲಾಟೆ ಮಾಡಿಸಿದ್ದಾಳೆ. ಇದನ್ನು ತಾವು ತಮ್ಮ ಗಮನಕ್ಕೆ ತಗೊಂಡು ಮಹಿಳಾ ಪೊಲೀಸರನ್ನ ಕಳಿಸಿ ಅದನ್ನು ತಾವೆಲ್ಲ ಗಮನಕ್ಕೆ ತಗೊಂಡು ಮಾಡಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿಸ್ತೀನಿ. ಇಷ್ಟು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಸರ್, ನನ್ನ ಹೆಸರು ಮುಖೇಶ್ ಅಂತ. ನಾನು ಆ್ಯಕ್ಚುಲಿ ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ ಡ್ಯೂಟಿ ಅಂತ 7 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಸ್ ಫರ್ ಆ ಮ್ಯಾಮ್ ಹೇಳಿದ ಪ್ರಕಾರನೇ ನಮ್ಮ JP ಪಾರ್ಕ್ ವೃತ್ತಿಯಲ್ಲಿ ಮೇಡಮ್ ಹೇಳಿದ ಪ್ರಕಾರ ಬೇಡ, ಮೇಡಮ್ ಹೇಳಿದ್ದಾರೆ, ಅದನ್ನು ಬಿಟ್ಟು ಹೊಸದೇನಾದರೂ ಹೇಳಿ. ಪಾಯಿಂಟ್ ನಾನು ಕ್ಲಿಯರ್ ಮಾಡ್ತೀನಿ ಸರ್. ನಾನು ಬರೋ ಡ್ಯೂಟಿ ಟೈಮಲ್ಲಿ 11 ಗಂಟೆ ಆದಮೇಲೆ ಆ ಟ್ರ್ಯಾಕ್ ಮೇಲೆ ನೈಟ್ ಟೈಮಲ್ಲಿ ಚಿಕ್ಕ ಹುಡುಗರು ಸೊಲ್ಯೂಷನ್ ಹೊಡೆಯೋದು, ಡ್ರಗ್ಸ್ ಮಾಡೋದು ನಾನು ಲೈವಾಗಿ ನೋಡಿದ್ದೀನಿ ಸರ್. ಅದನ್ನ ಫೋಟೋ ತೊಗೊಳೋ ಅಷ್ಟರಲ್ಲಿ ಓಡೋಗ್ಬಿಡ್ತಾರೆ. ಆ ನಮ್ಮ ಬ್ರಿಡ್ಜ್ ಕೆಳಗಡೆಯಿಂದ ಟ್ರ್ಯಾಕ್ ಮಧ್ಯದಲ್ಲಿ ನಾವು ಮೋಹನ್ ಕುಮಾರ್ ಅಂದರೆ ಟ್ರ್ಯಾಕು ಮಾಡಿದ್ದೀನಿ ಅವ್ರಿಗೆ. ಆ ಬೆಸ್ಕಾಮ್ ಡ್ಯೂಟಿ, ಬೆಸ್ಕಾಮ್ ಹತ್ರ ಆಫೀಸ್ ಹತ್ರ ಇರೋ ಸೇಮ್ ಥಿಂಗ್ ಸರ್. ಅದು ನೆಕ್ಸ್ಟ್ ಸಮಸ್ಯೆಗಳನ್ನು ನಮ್ಮ ಮೇಡಮ್ ಅವ್ರು ಹೇಳಿದ್ದಾರೆ. ಈಗ ಸಮಸ್ಯೆ ಬಿಟ್ಟು ಶಾಗ್ಲಿನೇ ಹೇಳಬೇಕಲ್ಲ, ಪೊಲೀಸರ ಡ್ಯೂಟಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಬೇಕು. ಅಲ್ಲಿ ಕೆಲವೊಂದು ಅಧಿಕಾರಿಗಳ ಹೆಸರು ಹೇಳ್ತೇನೆ. ಬಂದವರು ಲೋಕೇಶ್ ಅಂತ ಬರ್ತಾರೆ, ಶ್ರೀಧರ್ ಮತ್ತು ಈರಣ್ಣ ಮುಖಣ್ಣ ಅವ್ರಿಗೆ ಸಮಯಕ್ಕೆ ಬಂದು 112 ಫೋನ್ ಮಾಡೋದು 5 ನಿಮಿಷದಲ್ಲಿ ನಮ್ಮ ಸಮಸ್ಯೆಗಳು ಬಂದು ಅಲ್ಲಿ ಸ್ಪಾಟಲ್ಲಿ ಬಂದು ಬಹಳಷ್ಟು ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಆಮೇಲೆ ನಮ್ಮ ರೈಲ್ವೆ ಟ್ರ್ಯಾಕ್ ಬಜಕ್ಕೆ ಕೆಲವೊಂದು ಗಾಂಜಾ ಹುಡುಗರಿದ್ದರು, ಅವರು ಈಗ ಯಾರೂ ಕಾಣ್ತಾ ಇಲ್ಲ ಈಗ. ಆದರೆ ಕೆಲವೊಂದು ರೆಸಿಡೆನ್ಸ್ ಒಳಗಡೆ ಗ್ಯಾರೇಜ್ಗಳು ಇಟ್ಕೊಂಡ್ಬಿಟ್ಟು ಅವರಿಂದ ಭಾಳ ತೊಂದರೆ ಆಗ್ತಾ ಇದ್ದಾವೆ. ಎಸ್ಪೆಷಲಿ 12th ಮೇನ್ ಬೃಂದಾವನ ನಗರದಲ್ಲಿ ಅವರಲ್ಲಿ ಕಾರ್ಗಳು ತಂದು ಬಿಟ್ಬಿಟ್ಟು ಅಲ್ಲಿ ಬಂದು ನೈಟ್ ಎಲ್ಲ ಅದನ್ನು ಕ್ಲೀನ್ ಮಾಡೋದು, ವಾಶ್ ಮಾಡಿಸೋದು, ಎಂಥ ಮಾಡೋದಕ್ಕೆ ಅದು ಅಕ್ಕಪಕ್ಕ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ. ಸೊ ನಾನು ಪೊಲೀಸರಿಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಹೊಸದಾಗಿ ಬಂದ ಎಲ್ಲ ಸಾಹೇಬರುಗಳಿಗೆ, DCP ಸಾಹೇಬ್ರದ್ದು, SCP ಸಾಹೇಬ್ರದ್ದು, ಶಿವಕುಮಾರ್ ಸರ್ ಇರ್ಬೋದು ಮತ್ತು ಇನ್ನಿತರ ಇಲಾಖೆಗಳನ್ನು ಎಲ್ಲರಿಗೂ ನಾನು ವೆಲ್ಕಮ್ ಮಾಡಿಬಿಟ್ಟು ಒಂದು ಸ್ವಾಗತ ಕೋರ್ತೇನೆ. ಸಮಸ್ಯೆಗಳು ಆಲ್ಮೋಸ್ಟ್ ಆಗಿ ಸರಿಯಾದ ಕ್ರಮಕ್ಕೆ ಅಟೆಂಡ್ ಮಾಡ್ತಾ ಇದ್ದಾರೆ. ನಮಸ್ಕಾರ ಸರ್, ನನ್ನ ಹೆಸರು ಮುನ್ಸ್ವಾಮಿ ಅಂತ, JP ಪಾರ್ಕ್ ವಾರ್ಡ್ನಿಂದ ಬರ್ತಾಯಿದ್ದೀನಿ ನಾನು. ಮುಖ್ಯವಾಗಿ ನಮ್ಮ ಏರಿಯಾದಲ್ಲಿ ಏನಂತಂದರೆ ಇಡೀ ಯಶವಂತಪುರದಲ್ಲೇ ಟ್ರಾಫಿಕ್ ಸಮಸ್ಯೆ ತುಂಬ ಜಾಸ್ತಿ ಇದೆ.
ಅದು ಯಾವುದರಿಂದ ಏನಿಂದ ಕಾರಣ ಅದು ಅಂತಂದು ಹೇಳಿದ್ರೆ ಮುಖ್ಯವಾಗಿ ಹೇಳಿದ್ರೆ ಬೀದಿ ವ್ಯಾಪಾರಿಗಳಿಂದ ಸಿಕ್ಕಾಪಟ್ಟೆ ಬೀದಿ ವ್ಯಾಪಾರಿಗಳು ಜಾಸ್ತಿ ಆಗಿದ್ದಾರೆ. ಎಲ್ಲಿ ನೋಡಿದ್ರು ಫುಲ್ ರೋಡಾಗಿ ಎಲ್ಲಿ ನೋಡಿದ್ರು ಅವರೇ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಏನಾಗುತ್ತೆ ಅಂದರೆ ಗಾಡಿಗಳು ಫ್ರೀಯಾಗಿ ಮೂವ್ ಮಾಡೋಕ್ಕೆ ಆಗ್ತಾಯಿಲ್ಲ. ಮತ್ತು ಪಾರ್ಕಿಂಗ್ ವ್ಯವಸ್ಥೆಗಳು ಕರೆಕ್ಟಾಗಿಲ್ಲ. ಎಲ್ಲಿ ನೋಡಿದ್ರು ಪಾರ್ಕಿಂಗ್ ವ್ಯವಸ್ಥೆ ತುಂಬ ಕಮ್ಮಿ ಇದೆ. ನೀವು ಎಲ್ಲಿ ಪಾರ್ಕ್ ಮಾಡಬಾರ್ದು ಅನ್ನೋದು ಬೋರ್ಡ್ ಇದೆಯೇ ಹೊರತು ಪಾರ್ಕ್ ಎಲ್ಲಿ ಮಾಡಬೇಕು ಅನ್ನೋ ಬೋರ್ಡ್ ಎಲ್ಲೂ ಇಲ್ಲ. ಭಾಳ ಸಮಸ್ಯೆ ಆಗ್ತಾಯಿದೆ. ಮತ್ತು ಹಾಗೆ ಈಗ HMT ಲೇಔಟ್ಗೆ ಒಂದು ಎಂಟ್ರೆನ್ಸ್ ಆದ ಜಾಗ ಒಂದಿದೆ, ಅಂದರೆ ಗುರುದರ್ಶನ್ ಒಂದು ಸ್ವೀಟ್ ಸ್ಟಾಲ್ ಇದೆ, ಪಕ್ಕದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಅಲ್ಲಿ ಟೆಂಪೋ ಸ್ಟ್ಯಾಂಡು ಮತ್ತು ಆಟೋ ಸ್ಟ್ಯಾಂಡು ಎಲ್ಲ ಒಂದೇ ಕಡೆ ಇರೋದ್ರಿಂದ ಏನು ಪ್ರಾಬ್ಲಮ್, ಈ ಕಡೆ ಬಂದ್ಬಿಟ್ಟು ಅಂಗಡಿಗಳಿರೋದ್ರಿಂದ ಎಲ್ಲ ಪಾರ್ಕಿಂಗ್ ನಿಲ್ಸ್ಕೊಂಡ್ಬಿಡ್ತಾರೆ. ಹೋಗೋದಕ್ಕೆ ಬರೋದಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. ಅಲ್ಲಿ ಒಂದು ಹಾಸ್ಪಿಟ್ಲ್ ಕೂಡ ಇದೆ, ಫ್ಯಾಮಿಲಿ ಹಾಸ್ಪಿಟ್ಲ್ ಅಂತ, ಅಲ್ಲಿ ಭಾಳ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಇದನ್ನು ಬೇಗ ಕ್ರಮ ತಗೊಂಡು ನಮಗೆ ಒಳ್ಳೇದು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು. ಮತ್ತು ನಮ್ಮ ಕಲ್ಪನಾ ರಸ್ತೆಯಲ್ಲಿ ಸುಮಾರು ನಾನು ಆ ರೋಡ್ ಮಾಡಿದಾಗಿಂದ ನೋಡ್ತಾ ಇದ್ದೀನಿ, ವೆಹಿಕಲ್ಗಳು ನಿಲ್ಲಿಸ್ಬಿಟ್ಟಲ್ಲಿ ತುಂಬ ತೊಂದರೆ ಆಗಿದೆ. ಸಿಲ್ಟ್ ಕೆಳಗಡೆ ಬಂದು ಒಂದು ಅರ್ಧ ಅಡಿ ಸಿಲ್ಟ್ ಫಾರ್ಮ್ ಆಗಿದೆ. BBMP ಅವರಿಗೆ ಒಂದು ಲೆಟ್ರ್ ಕೂಡ ಮನವಿ ಕೂಡ ಕೊಟ್ಟಿದ್ದೀನಿ, GB ಅವ್ರಿಗೆ. ಇದೇ ಸಾಹೇಬ್ರು ಇದ್ದಾರೆ ಇಲ್ಲೇ. ಇದುವರೆಗೂ ಕೂಡ ಅದ್ರ ಬಗ್ಗೆ ಏನೂ ಕೂಡ ಆ್ಯಕ್ಷನ್ ತೊಗೊಂಡಿಲ್ಲ. ದಯವಿಟ್ಟು ಅದನ್ನು ಆ್ಯಕ್ಷನ್ ತೊಗೊಂಡು ಬೇಗನೆ ಕ್ಲಿಯರ್ ಮಾಡಿಕೊಡ್ಬೇಕು ಮತ್ತು ಓಡಾಡೋಕ್ಕೆ ತೊಂದರೆ ಆಗದೆ ಇರೋಂಗೆ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡ್ಕೊತಾ ಇದ್ದೀನಿ ಸರ್. ನಮಸ್ಕಾರ. ಮೊದಲನೇದಾಗಿ ತಮಗೆ DCP ಸಾಹೇಬರಿಗೆ ಗೌರವಿಸುತ್ತಾ, ಹಾಗೂ ನಮ್ಮ ಸ್ಟೇಷನಿಗೆ ಸಾಕಷ್ಟು ತಿಂಗಳುಗಳು ರೆಗ್ಯುಲರ್ ಇನ್ಸ್ಪೆಕ್ಟರ್ ಇಲ್ಲದೇ ಇದ್ದ ಕಾರಣ ಭಾಳ ತೊಂದರೆ ಆಗಿತ್ತು. ಈಗ ರೆಗ್ಯುಲರಾಗಿ ಬಂದಿರತಕ್ಕಂಥ ಸನ್ಮಾನ್ಯ ಶಿವಕುಮಾರ್ ಅವರಿಗೆ ಸ್ವಾಗತ ಬಯಸ್ತೀವಿ ಎಲ್ಲರ ಪರವಾಗಿ. ಈಗ ನಮ್ಮ ಕ್ಷೇತ್ರದಲ್ಲಿ ಇರೋದ್ರಲ್ಲಿ ಎಲ್ಲ ರೀತಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನಮಗೆ ಅನುಕೂಲ ಆಗ್ತಾ ಇದೆ. ಆಮೇಲೆ ಸ್ಪಂದಿಸ್ತಾ ಇದ್ದಾರೆ. ಆ ಸ್ಪಂದನೆಯಲ್ಲಿ ಏನು ಅದು ಆಚೆ ಹೇಳೋಂಗಿಲ್ಲ. ಅದರಲ್ಲೂ ರಾತ್ರಿ ಹೊತ್ತು ಅಂತೂ ಸ್ಪಂದನೆ ಮಾಡೋ ವಿಷಯದಲ್ಲಿ ಎಲ್ಲ ಯಾರೇ ಮಕ್ಕಳಾಗಲಿ ಬರ್ತ್ಡೇಗಳು ಅದು ಇದು ಅಂತ ಆಚರಣೆ ಮಾಡುವಾಗ ನೈಟ್ ಬಿಟ್ಟು ಅವ್ರು ಬಂದು ಅವರಿಗೆ ಏನಪ್ಪ ಹುಡುಗರು ಇದ್ದೀರಾ, ಆಯಿತಾ ನಡೀರಿ ಮನೆಗೆ ನಡೀರಿ ಅಂತ ಹೇಳೋಂಥ ಒಂದು ಇದನ್ನು ನಾನು ಕಣ್ಣಲ್ಲಿ ನೋಡಿದಂಥದ್ದು. ಹಾಗಾಗಿ ಇರೋದ್ರಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇನ್ನಷ್ಟು ಅದನ್ನು ಬಲಪಡಿಸ್ಬೇಕು. ಇನ್ನೂ ಸಾಕಷ್ಟು ವಿಷಯಗಳು ಇದಕ್ಕೆ ಮುಂಚೆ ಹೇಳ್ದಂಥವ್ರು ಹೇಳಿದ್ದಾರೆ. ನಾನು ಮತ್ತೆ ಅದನ್ನು ಹೇಳಕ್ಕೆ ಹೋಗಲ್ಲ. ದಯವಿಟ್ಟು ಅದರಲ್ಲಿ ತಾವು ಗಮನ ಹರಿಸಿ ಅದನ್ನು ಇನ್ನಷ್ಟು ನಮ್ಮ ಯಶವಂತಪುರ ಪೊಲೀಸ್ ಠಾಣೆ ಇನ್ನೂ ಹೆಸರು ಪಡಿಬೇಕು ಅಂತ ನಾವು ಬಯಸ್ತೀವಿ ಸರ್. ನಮಗೆ ಇಲ್ಲಿ ಮತ್ತಿಕೆರೆ ರೋಡಲ್ಲಿ ಫುಟ್ಪಾತೇ ಇಲ್ಲ ಸರ್. ಎಲ್ಲ ಗಾಡಿ ಪಾರ್ಕ್ ಮಾಡಿ ಜನರಿಗೆ ಹೋಗ್ಲಿಕ್ಕೆ ಬಿಡ್ತಾನೆ ಇಲ್ಲ. ಸೊ ನಾವು ಸೀನಿಯರ್ ಸಿಟಿಸನ್ನು ಹೆಂಗಸರು ಮಕ್ಕಳು ಹೋಗೋದು ಭಾಳ ಕಷ್ಟ ಆಗಿದೆ. ಅದನ್ನು ಒಂದು ವ್ಯವಸ್ಥೆ ಮಾಡಿಕೊಡಿ. ಇದು 5ನೇ ಮೀಟಿಂಗಲ್ಲಿ ನಾನು ಹೇಳ್ತಾ ಇರೋದು. ಇಲ್ಲಿವರೆಗೆ ಒಂದು ದಿವಸ ನಮ್ಗೆ ಹೆಲ್ಪ್ ಕೊಡಲಿಲ್ಲ. ಮತ್ತು ರೋಡ್ ಕ್ರಾಸ್ ಮಾಡೋದು ಭಾಳ ಕಷ್ಟ ಆಗಿದೆ, ಮತ್ತಿಕೆರೆ ರೋಡ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚನ್ನಕೃಷ್ಣ, ಅಂಬೇಡ್ಕರ್ ಸೇನಾ, ಮತ್ತಿಕೆರೆ. ಸರ್, ನನ್ನ ಪ್ರಾಬ್ಲಮ್ ಏನಂತಂದರೆ ನಮ್ಮ ರಾಮಯ್ಯ ಕಾಲೇಜ್ ಹತ್ರ ಒಂದು ಸಿಗರೇಟ್ ಅಂಗಡಿಗಳು ಜಾಸ್ತಿ ಇದ್ದಾವೆ. ಅದು ದಯವಿಟ್ಟು ಅದು ಸ್ಮೋಕಿಂಗ್ ಝೋನ್ ಮಾಡಿಕೊಟ್ರೆ ಪಬ್ಲಿಕ್ಕಿಗೆ ತುಂಬ ಒಳ್ಳೆಯದಾಗುತ್ತೆ. ಪ್ರತಿಯೊಬ್ಬರು ರೋಡಲ್ಲಿ ನಿಂತ್ಕೊಂಡು ಸೇದ್ತಾರೆ. ಆ ಸೇದ್ಬಿಟ್ಟು ಆ ತುಂಡನ್ನು ಆಚೆ ಬಿಸಾಕಿದಾಗ ಸಣ್ಣ ಮಕ್ಕಳೆಲ್ಲ ಎತ್ಕೊಂಡು ಅದನ್ನು ಸೇದ್ತಾರೆ. ಇದು ಭಾರಿ ತುಂಬ ತೊಂದರೆ ಆಗಿದೆ ನಮ್ಮ ಏರಿಯಾಗೆ. ಅದರಿಂದ ದಯವಿಟ್ಟು ಎಲ್ಲ ಸಿಗರೇಟ್ ಅಂಗಡಿಗೆ ಸ್ಮೋಕಿಂಗ್ ಝೋನ್ ಮಾಡಿಕೊಡಿ ಸರ್. ಆಮೇಲೆ ಇನ್ನೊಂದು ವೀಲಿಂಗ್ ಮಾಡೋವಾಗ ಮೊದಲು 3 ಜನ ಹೋಗ್ತಾಯಿದ್ರು, ಇವತ್ತು 5 ಜನ ಹೋಗ್ತಾರೆ. ಆಮೇಲೆ ಈಗ ಯಾವುದೋ ಒಂದು ಆರನ್ ಬಂದಿದೆ, ಅದು ಆರನ್ ಹೊಡೆದ್ರೆ ಹೆಲ್ತ್ ಇಶ್ಯೂ ಇರೋರಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ ಸರ್. ಅದು ಆರನ್ ಒಂದು ನೋಡ್ಕೊಳ್ಳಿ ಸರ್. ನನ್ನ ಹೆಸರು ಅಯೂಬ್ ಖಾನ್ ಅಂತ, ಯಶವಂತಪುರ ವಾರ್ಡು ಸೋಷಲ್ ವರ್ಕರು. ಸರ್, BK ನಗರ 1ನೇ ಮುಖ್ಯ ರಸ್ತೆ 5, 6, 7ನೇ ಕ್ರಾಸಲ್ಲಿ ಬೇರೆ ಬೇರೆ ವಾಹನಗಳನ್ನ ನಿಲ್ಲಿಸ್ಕೊಂಡು ಡೈಲಿ ಗಾಂಜಾ ಸಿಗರೇಟ್ಗಳು ಹೊಡ್ಕೊಂಡು ಯಾವುದೋ ಬೇರೆ ಕಡೆ ಏರಿಯಾದವ್ರು ಮಂದಿ ಅಲ್ಲಿ ಶೋಕಿಗಳು ಮಾಡ್ಕೊಂಡು ಕುತ್ಕೊಳ್ತಾರೆ ಸರ್. ನಾವು ಯಾವ ಏರಿಯಾ ಹೇಳಿದ್ರಿ ಸರ್? ಯಾವ ಏರಿಯಾ ಯಾವ್ದು ಹೇಳಿದ್ರಿ? BK ನಗರ ಸರ್. ಮತ್ತು ಅಲ್ಲಿ ವಾಹನಗಳು ಯಾವುದ್ಯಾವುದೋ ಬೇರೆ ಕಡೆಯಿಂದ ಬಂದು ನಿಂತೈತೆ. ಆ ವಾಹನಗಳಲ್ಲಿ ಆನಂದ ಸರ್ಕಲ್ ಸ್ಕೂಲ್ ಆಪೋಸಿಟ್ಟು ಅಲ್ಲೂ ಶೋಕಿ ಮಾಡ್ಕೊಂಡು ನೈಟ್ ಆದರೆ ಕುತ್ಕೊಳ್ತಾರೆ. ನಾವು ಅಜಯ್ ಸರ್ಗೂ ಹೇಳಿದ್ರಿ ಲಾಸ್ಟ್ ಟೈಮು, ಅವರು 1-2 ರೌಂಡ್ ಹೊಡ್ತಿದ್ರು. ಆಮೇಲೆ ತಿರ್ಗಾ ಅದೇ ಮಾಮೂಲಿ ಆಗಿದೆ ಸರ್. ಅಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಆಗ್ತಿದೆ ಸರ್. ನಮಗೆ ಮಸೀದಿಗೆ ನಮಾಜ್ ಮಾಡೋಕ್ಕೂ ಹೋಗೋಕ್ಕಾಗ್ತಿಲ್ಲ. ಮತ್ತು ಟ್ರೈನಿಗೆ ಹೋಗೋವ್ರಿಗೂ ಲೇಟ್ ಆಗ್ತೈತೆ. ಅವ್ರಿಗೆ ನನ್ನ ನಮಸ್ಕಾರಗಳು. ಭಾಳಷ್ಟು ವಿಷಯ ಚರ್ಚೆ ಆಗಿದೆ ಟ್ರಾಫಿಕ್ ಬಗ್ಗೆ. ಸರ್, ನಾವು ಟ್ರಾಫಿಕ್ ಬಗ್ಗೆ ಜಾಸ್ತಿ ಮಾತಾಡಲ್ಲ. ನಾನು ಲೆಟ್ರ್ ಕೊಟ್ಟೆ, BBMP ಅವ್ರಿಗೂ ಲೆಟ್ರ್ ಕೊಟ್ಟೆ, ಟ್ರಾಫಿಕ್ ಅವ್ರಿಗೂ ಕೊಟ್ಟರೆ, ಸುನೀಲ್ ಕುಮಾರ್ ಜಾಯಿಂಟ್ ಕಮಿಷನರ್ಗೂ ಲೆಟ್ರ್ ಕೊಟ್ಟರೆ. ವಾಟ್ ಈಸ್ ದ ಸೊಲ್ಯೂಷನ್ ಸಿಕ್ಕಿಲ್ಲ ನಮಗೆ. ನಾವೇ ಒಂದು ಖುದ್ದಾಗಿ ನಿಂತು ಎಲ್ಲ ಟ್ರಾಫಿಕ್ ಟೆಗಲ್ಲಿ ನಿಂತ್ಕೊಂಡು ಎಲ್ಲ ಗಾಡಿಗಳು ಎತ್ತಿಸಿದ್ರಿ. 3 ದಿನ ಅದೇ ಕೆಲಸ ಮಾಡಿದ್ರಿ. ಸ್ಪೆಸಿಫಿಕ್ ಪ್ರಾಬ್ಲಮ್ ಹೇಳಿ ಸರ್. ದಿಸ್ ಇಸ್ ಅ ಸ್ಪೆಷಲ್ ಪ್ರಾಬ್ಲಮ್ ದೇರ್.
ಆಮೇಲೆ ನಾವು ಕೇಳ್ತಾ ಇರೋದು ಏನು ಗೊತ್ತಾ, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, 3 ಆಕ್ಸಿಡೆಂಟ್ ಆಗಿದೆ. ಯಾವ ರೋಡ್ ಎಲ್ಲಿ? JP ಪಾರ್ಕೆ ಸರ್, ಸುತ್ತು ಓಕೆ. ಕಲ್ಪನಾ ಚಾವ್ಲಾ ರೋಡು ಇಲ್ಲ ಇದೆ ಅದೇ. ಮಾತಾಡ್ತಾರೆ. ಈ ಸೊಲ್ಯೂಷನ್ ಯಾಕೆ ಕೊಡ್ತಾ ಇಲ್ಲ? ನಾವು ಕೇಳ್ತಾ ಇರೋದು ಹಂಪ್ ಕೊಡಿ. ನಾವು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈ ಕಡೆ ಒಂದು 3 ಕಡೆ ಹಂಪ್ ಹಾಕ್ಸಿ ವಿ ಕ್ಯಾನ್ ಮೇಂಟೈನ್ ದ ಆಕ್ಸಿಡೆಂಟ್, ನಾವು ಕಾಸನ್ನು ಅವಾಯ್ಡ್ ಮಾಡ್ಬೋದು ಅಂತ ಹೇಳಿದ್ರು. ಅದನ್ನು ತೊಗೊಂಡಿಲ್ಲ. ದಯವಿಟ್ಟು ಇದನ್ನು ವೆರಿ ಸ್ಟ್ರಾಂಗಾಗಿ ನೀವು ಇದನ್ನು ತೊಗೊಳ್ಬೇಕು. ಅದೇ ರೀತಿಯಾಗಿ ಆಮೇಲೆ ಗಾಂಜಾ ಕೇಸಸ್ಸು ಭಾಳ ಇದೆ ಅಂತ ಹೇಳಿದ್ರಿ. ನಾವು ಅಜಯ್ ಸಾರ್ತಿ ಅವ್ರು ಭಾಳ ಸಪೋರ್ಟ್ ಕೊಟ್ಟಿದ್ರು. ಆ ಲೊಕೇಶನ್ನು ನಾವು ಕಳಿಸ್ಕೊಟ್ಟಿದ್ದೀನಿ ಲೋಕೇಶ್ ಅವ್ರಿಗೆ. ಇದನ್ನು ಫೈಂಡ್ ಔಟ್ ಮುಂದೆ ಎಲ್ಲೆಲ್ಲಿ ಜನ ಸೇರ್ತಾರೆ ಗಾಂಜಾದ ಅದನ್ನು ದಯವಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀವಿ. ಆಮೇಲೆ ಇನ್ನೊಂದು ವಿಷಯ ನಮಗೆ, ಆಮೇಲೆ ಅಂಡರ್ ಪಾಸ್ ರೈಲ್ವೆ ಟ್ರ್ಯಾಕ್ ಹತ್ರ ಒಂದು ಲೈಟ್ ಬೇಕು ಸರ್, ಮಾರ್ಕ್ರಿ ಲೈಟ್. ಯಾಕಂದರೆ ಕೆಳಗಡೆ ಹೋಗಬೇಕಾದ್ರೆ ಹೆಣ್ಮಕ್ಳು ಬರಬೇಕಾದ್ರೆ ತುಂಬ ಕತ್ಲೆ ಇದೆ, ಚೈನ್ ಕಿತ್ಕೊಂಡೋದ್ರೆ ಯಾರಿಗೂ ಗೊತ್ತಾಗಲ್ಲ. ಯಾವುದೇ ತೊಂದರೆ ಆದರೂ ಭಾಳಷ್ಟು ತೊಂದರೆ ಇದ್ದರೆ ವಿ ನೀಡ್ ಅ ಬ್ರೈಟ್ ಲೈಟ್ ದೇರ್. ಅದೊಂದು ಫೆಸಿಲಿಟಿ ನೀವು ಮಾಡಿಕೊಡ್ಬೇಕಂತ ಕೇಳ್ತಾ ಇದ್ದೀವಿ. ವೆರಿ ಫಾಸ್ಟ್ ನಮಗೆ ಟ್ರಾಫಿಕ್ನ ಕ್ಲಿಯರ್ ಮಾಡಿಕೊಡಿ ಸರ್. ಸರ್, ಅಲ್ಲಿ ರೈಲ್ವೇದು ನಡೀತಾ ಇದೆಯಲ್ಲ, ಅದು ಏನೇ ಕಳ್ತನ ಮಾಡಲಿ ಈ ಖಾತರ್ನಗರದ ಅವ್ರ ಮೇಲೆ ಹಾಕ್ತಾ ಇದ್ದಾರಂತೆ. ಆಮೇಲೆ 2 ಗಾಡಿ ಹೋಗಿದೆಯಂತೆ, ಅದೂ ಅವರು ಇದು ಮಾಡ್ತಾ ಇದ್ದಾರೆ. ಎಲ್ಲ ಕಳ್ತನೂ ನಮ್ಮ ಮೇಲೇ ಒರೆಸ್ತಾ ಇದ್ದಾರೆ. ಕ್ಯಾಮ್ರಾ ಏನೋ ಹಾಕ್ಬೇಕಂತ ಸರ್, ಕ್ಯಾಮ್ರಾ ಹಾಕ್ಬೇಕಂತ. ಯಾವ ಏರಿಯಾ ಅದು? ಖಾತಾನಗರ, ಜಾಲಹಳ್ಳಿ ವಿಲೇಜು. ಯಾವ ನಗರ? ಜಾಲಹಳ್ಳಿ ವಿಲೇಜ್, ಖಾತಾನಗರ. ಖಾತಾನಗರ ಖಾತಾನಗರ ಇಸ್ರೋ ಇದೆಯಲ್ಲ ಅಲ್ಲಿ. ಏನೇ ಮಾಡಲಿ ಅವ್ರ ಮೇಲೆ ಅದೊಂದು. ಮತ್ತೆ ಜಾಲಹಳ್ಳಿಯಲ್ಲಿ ಅಷ್ಟೇ ಸರ್, ತುಂಬ ಗಾಂಜಾ ಇದೆ, ಬೀದಿಗೂ ಇದೆ. ಅದು ಸ್ವಲ್ಪ ನಮಸ್ತೆ ಸರ್, ನನ್ನ ಹೆಸರು ಪದ್ಮಾವತಿ ಅಂತ, ರೈಲ್ವೆ ಕ್ವಾರ್ಟರ್ಸ್ ಇಂದ ಮಾತಾಡ್ತಾ ಇದ್ದೀನಿ. ರೈಲ್ವೆ ಗ್ರೌಂಡ್ ಹತ್ರ ವಯಸ್ಸೆಲ್ಲ ನಿಂತಿರುತ್ತೆ ಸರ್, ಅಲ್ಲಿ ಯಾರು ಇರಲ್ಲ. ಆಫ್ಟರ್ 10 PM ಇಂದ ಎಲ್ಲ ಬಂದಿರ್ತಾರೆ. ಅಲ್ಲಿ ಬಾಟ್ಲಸ್ ಎಲ್ಲ ಮಾರ್ನಿಂಗ್ ನೋಡಿದ್ರೆ ಅಷ್ಟು ಬಾಟ್ಲಸ್ ಇರುತ್ತೆ, ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡು ಅಂತೇಳಿ ಸರ್, ಸ್ವಲ್ಪ ನೈಟ್ ಡ್ಯೂಟಿ. ಆಮೇಲೆ ಗ್ರೌಂಡ್ ಹತ್ರ ಯಾರು ಬರಲ್ಲ. ಇದು ಸ್ಕೂಲ್ ಟೆಂಪಲ್ ಇದೆ ನೋಡಿ ಸರ್, ಆ ಕಡೆ ಎಲ್ಲ ತುಂಬ ಜನ ಬಂದು ಗಾಂಜಾ ಹೊಡಿತಾರೆ. ಅದು ಏನು ಮಾಡ್ತಾರೋ ಗೊತ್ತಿಲ್ಲ, ಅಲ್ಲಿ ಗುಂಪಾಗಿ ಕೂತಿರ್ತಾರೆ. ಅದೊಂದು ಕಂಪ್ಲೇಂಟು. ಇನ್ನೊಂದು ಸರ್, ರೈಲ್ವೆ ಸ್ಟೇಷನ್ ಮುಂದೆ ಒಂದು ಪ್ರೀಪೇಯ್ಡ್ ಆಟೋ ಸ್ಟ್ಯಾಂಡ್ ಹಾಕ್ಕೊಡಿ ಸರ್. ಯಾಕಂದರೆ ಫುಲ್ ಟ್ರಾಫಿಕ್ ಅಲ್ಲೇ ಜಾಮ್ ಆಗೋದು, ಟ್ರೈನ್ ಬರುವಾಗ ತುಂಬ ಟ್ರಾಫಿಕ್ ಆಗೋದು. ಒಂದು ಪ್ರೀಪೇಯ್ಡ್ ಆಟೋ ಸ್ಟ್ಯಾಂಡ್ ಮಾಡಿಸ್ಬಿಡಿ ಸರ್ ಲೈನಾಗೆ. HMT ಮೇನ್ ರೋಡ್ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಇದೆ. ಅಲ್ಲಿ ಸಾಯಂಕಾಲ ಆದ ತಕ್ಷಣ ವೆಹಿಕಲ್ಸ್ ಮೂವ್ಮೆಂಟ್ ಕಷ್ಟ ಆಗುತ್ತೆ. ಆಮೇಲೆ ಇದರಲ್ಲಿ ನಮ್ಮದು HMT ಲೇಔಟಲ್ಲಿ ಗಣೇಶ ಗುಡಿ ಗ್ರೌಂಡಲ್ಲಿ ನೈಟಲ್ಲಿ ಫುಲ್ಲಲ್ಲಿ ಡ್ರಿಂಕ್ಸು ಸಿಕ್ಕಾಪಟ್ಟೆ ನಡೀತಾ ಇದೆ, ಎವ್ರಿಡೇ ನಡೀತಾ ಇದೆ. ಆಮೇಲೆ ಟಪಾಲ್ ಸೆಕ್ಷನ್, ನಿರ್ಮಲ್ ಸೆಕ್ಷನ್ ಒಂದು ಮಾಡ್ಬೇಕು ಸರ್ ಸ್ಟೇಷನ್ನಲ್ಲಿ. ಯಾಕಂದರೆ ಏನೋ ಒಂದು ಲೆಟ್ರ್ ತೊಗೊಂಡು ಕಂಪ್ಲೀಟ್ ಹೋದರೆ ಸಾಹೇಬ್ರು ಬರಲಿ ವೇಟ್ ಮಾಡಿರಿ, ಸಾಹೇಬ್ರು ತೋರಿಸಿ ಆಮೇಲೆ ಕಂಪ್ಲೀಟ್ ಅಂತ ಹೇಳ್ತಾರೆ. ಹಂಗೆ ಆಗೋದು ಬೇಡ. ಇನ್ವರ್ಟ್ ಸೆಕ್ಷನ್ ಆಗಬೇಕು. ಇನ್ವರ್ಟ್ ಟಪಾಲ್ ತೊಗೊಂಡು ಏನೇ ಕಂಪ್ಲೀಟ್ ತೊಗೊಂಡು ರಿಸೀವ್ ಮಾಡಿ ಅವ್ರಿಗೊಂದು ಅಕ್ಲಾಮೆಂಟ್ ಕೊಡುವಂಥ ಇಮಿಡಿಯೇಟ್ಲಿ ಆಗಬೇಕದು. ಆಮೇಲೆ JP ಪಾರ್ಕ್ ಎದುರಿಗೆ 2 ಬಾರ್ ಇದ್ದಾವೆ. ಅಲ್ಲಿ ವೆಹಿಕಲ್ಸ್ ಇಂದಿಸ್ಬಿಟ್ರೆ ಯಾರಿಗೂ ಬೇರೆಯವ್ರ ಮೂವ್ಮೆಂಟ್ ಆಗೋದಿಲ್ಲ. ಸ್ವಲ್ಪ ಕುಡಿದು ಬಂದವರು ಬೇರೆಯವ್ರ ಜೊತೆ ಗಲಾಟೆ ಮಾಡ್ತಾರೇನು. ಅಲ್ಲಿ ಬಂದು ಯಾರು ಬಂದು ಮಿಕ್ಕಿದ್ರು ಯಾರು ಬಂದು ಸಪೋರ್ಟ್ ಮಾಡೋದಿಲ್ಲ ಅವ್ರಿಗೆ. ಅವರು ಮತ್ತು ಓನರ್ಸು ಹೇಳೋದಿಲ್ಲ ಅವ್ರಿಗೇನು. ಇದೊಂದು 2 ಘಟನೆಗಳಾಗಿದ್ದಾವೆ. ದಯವಿಟ್ಟು ಇದಕ್ಕೆ ಲಕ್ಷ್ಯ ಕೊಡಬೇಕು. ಹೇಳ್ತಿರೋ ಎಲ್ಲ ಅಫಿಷಿಯಲ್ಗೂ ಒಂದೇಳಿ ಹೇಳ್ತಾ ಹಾಗೂ ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಒಂದೇಳಿ ಹೇಳ್ತಾ, ಸರ್ ಇಲ್ಲಿ ಪ್ರಾಬ್ಲಮ್ ಏನಂದರೆ ಯಶವಂತಪುರ ರೈಲ್ವೆ ಸ್ಟೇಷನ್ ಸರ್ಕಲಲ್ಲಿ ಈ ಬಸ್ ಕಟ್ ಆಗೋದಕ್ಕೆ ಭಾಳ ತೊಂದರೆ ಆಗುತ್ತೆ. ಈ ಕಾರ್ಪೊರೇಷನ್ ಇಂಜಿನಿಯರ್ಸ್ ಅವರೆಲ್ಲ ಬಂದಿದ್ದಾರೆ ಅಂತ ಹೇಳಿದ್ರಿ. ಅದೊಂದು 10 ಅಡಿ 15 ಅಡಿ ಆ ಫುಟ್ಪಾತ್ ಕಟ್ ಮಾಡಿ ಈ ಕಡೆ ನಮ್ಮ ಸ್ಕೂಟರ್ಗೆ ಅಲ್ಲಿ ಸ್ಕೂಟ್ರು ವೆಹಿಕಲ್ ಎಲ್ಲ ನಿಲ್ಲಿಸೋದಕ್ಕೆ ಒಂದು ಇದು ಮಾಡಿದ್ದಾರೆ. ಆ ಪಾರ್ಕಿಂಗ್ ಎತ್ತಿಬಿಟ್ಟಿದೆ, ಖಾಲಿ ಮಾಡಿ ಆ ಖಾಲಿ ಬಸ್ಸು ಅಲ್ಲಿ ನಿಂತ್ಕೊಳ್ಳೋಂಗೆ ಮಾಡಿದ್ರೆ ಟ್ರಾಫಿಕ್ ಅರ್ಧ ಕಂಟ್ರೋಲ್ ಆಗುತ್ತೆ. ಆಟೋಗಳವರು ಆರಾಮಾಗಿ ನಿಂತ್ಕೊಬೋದು ಅಲ್ಲಿ. ಎರಡನೇದು, ಅದು 2 ಫುಟ್ಪಾತಲ್ಲೂ ಸ್ವಲ್ಪ ಒಂದು 20 ಅಡಿಯಷ್ಟು ಕಾರ್ಪೊರೇಷನ್ ಅಫಿಷಿಯಲ್ಗೆ ಹೇಳಿ ನಾವು ಆಲ್ರೆಡಿ ನಾನು ನಮ್ಮ ಸ್ನೇಹಿತರು ನಾವು ಸುಮಾರು ಸತಿ ಲೆಟ್ರ್ ಕೊಟ್ಟಿದ್ದೀವಿ. ನಮ್ಮ ಕಾರ್ಪೊರೇಷನ್ ಸಾಹೇಬು ಇನ್ಸ್ಪೆಕ್ಟ್ರು ಕೂಡ ಲೆಟ್ರ್ ಕೊಟ್ಟಿದ್ದೀವಿ. ಎರಡನೇದು, BK ನಗರ ಫಸ್ಟ್ ಮೇನ್ ರೋಡಲ್ಲಿ ಪ್ರತಿದಿನ ಆಕ್ಸಿಡೆಂಟ್ ಆಗ್ತಾನೆ ಇದೆ ಸರ್. ಸುಮಾರು 2 ವರ್ಷದಿಂದ ನಾವು ಲೆಟ್ರ್ ಕೊಟ್ಟು ಅದಕ್ಕೆ ಸ್ಪೀಡ್ ಹಂಪ್ಸ್ ಹಾಕೋಕ್ಕಾಗಿಲ್ಲ. ಆಮೇಲೆ ಸೆಕೆಂಡ್ ಮೇನ್ ರೋಡು, ಫಸ್ಟ್ ಮೇನ್ ರೋಡು, 3ನೇ ಕ್ಲಾಸು 4ನೇ ಕ್ಲಾಸು ಆ ಶ್ರೀ ಬಿಲ್ಡಿಂಗ್ ಮುಂದೆಗಡೆ ಈ ಗಾಂಜಾ ಅಂತ ಹೇಳಿದ್ರು. ನಮ್ಮ ಹುಡುಗ ಹೇಳ್ತಾ ಇದ್ದ, ಇವಾಗ ಗಾಂಜಾ ಹುಡುಗಲ್ಲ, ಎಲ್ಲ ಅಲ್ಲಿರೋ ಹುಡುಗ ಯಾರು ಅಷ್ಟು ಜನ ಇಲ್ಲ, ಹೊರಗಡೆಯಿಂದ ಬರುವಂಥ ಜನನೇ ಅಲ್ಲಿ JP ಪಾರ್ಕ್ ಕಲ್ಪನಾ ಮೇನ್ ರೋಡು ಅಂತ ಸಿಕ್ಕಿದ್ದಾರೆ, JP ಪಾರ್ಕ್ ಬ್ಯಾಕ್ ಸೈಡು. ಆ ಜಾಗದಲ್ಲಿ ಹೊರಗಡೆಯಿಂದ ಬರೋ ಜನ ಜಾಸ್ತಿ, ಅದರಲ್ಲಿ ನಮ್ಮ ಏರಿಯಾ ಹುಡುಗರು ಜಾಸ್ತಿ ಜನ ಇರ್ತಾರೆ. ಆಮೇಲೆ ಇಲ್ಲಿ ನಮ್ಮ ರೈಲ್ವೆ ಸ್ಟೇಷನ್ಗೆ ಮಟನ್ ಮಾರ್ಕೆಟ್ ಮುಂದೆ ಹೋದರೆ ಆ ತರಕಾರಿ ಅಂಗಡಿಗಳು ಮಾಡಿದ್ದಾರೆ ಸರ್.
ಸುಮಾರು ಈರುಳ್ಳಿ ಅಂಗಡಿಗಳಲ್ಲಿ ಹೋಗಿ ನೈಟಲ್ಲಿ ಭಾಳ ತೊಂದರೆಗಳು ಕೊಡ್ತಾ ಇದ್ದಾರೆ ಹುಡುಗರು. ಭಾಳ ತೊಂದರೆ ಅಂದರೆ ಅವ್ನು ಆಲ್ರೆಡಿ ನಮ್ಮ ನೆಕ್ಸ್ಟ್ ಮುಂದೆ ಇನ್ಸ್ಪೆಕ್ಟ್ರು ನಮ್ಮ ಲೋಕಿ ಇವರೆಲ್ಲ ಒಂದು ಟೀಮ್ ಮಾಡಿಕೊಂಡು ACP DCP ಮೇಡಮು ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿದೆ. ಅವ್ನು ತಂದು ಹೊರಗಡೆ ಹಾಕಿ ಸ್ವಲ್ಪ ಇದು ಮಾಡಿದ ಮೇಲೆ ಸ್ವಲ್ಪ ಈ ಮತ್ತೆ ಕಮ್ಮಿ ಆಗಿದೆ. ಅಲ್ಲಿ ಭಾಳ ತೊಂದರೆ, ವ್ಯಾಪಾರ ಮಾಡೋಂಥವ್ರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಮೂರನೇದು ಸರ್, ನಮ್ಮ JP ಪಾರ್ಕ್ ಮುಂದೆಗಡೆ ನೀವು ಬೇಕಾದರೆ ನಾನು ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳನ್ನ ಮುಂಚೆ ಇದ್ದವ್ರನ್ನ ಕರ್ಕೊಂಡೋಗಿ 3-4 ರೌಂಡ್ ಮಾಡಿಸಿದ್ದೀನಿ, ನೈಟಲ್ಲೆಲ್ಲ ರೌಂಡ್ ಮಾಡಿಸಿದ್ದೀನಿ. ಆಗ ವೆಹಿಕಲ್ಗಳು ನಿಂತ್ಕೊಳ್ಳೋದು ಯಾವ ಕಡೆ ಇಲ್ಲಿರೋ ವೆಹಿಕಲ್ಗಳು ಯಾರೂ ಇಲ್ವಾ? ಇಲ್ಲಿ ನಮ್ಮ ಲೋಕಲಲ್ಲಿ ನಮ್ಮ ಮನೆಗಳಲ್ಲಿ ಅಲ್ಲಿ ಬಾಡಿಗೆ ಮನೆಗಳಲ್ಲಿ ಇರೋಂಥವ್ರು ವೆಹಿಕಲ್ಗಳು ನಿಂತ್ಕೊಂಡ್ರೆ ಪರವಾಗಿಲ್ಲ. ಯಾವ್ಯಾವ ಹೊರಗಡೆಯಿಂದ ಬಸ್ಸುಗಳು ಹೇಳಿದ್ದಾರೆ ಇವೆಲ್ಲ ಬಂದು ನಿಂತ್ಕೊಳ್ತವೆ ಸರ್. ಹಾಂ, ಅಲ್ಲಲ್ಲ, ಅದನ್ನ ಫಸ್ಟ್ ನೀವು ಅದನ್ನ ಎನ್ಕ್ವೈರಿ ಮಾಡಿ ಹೊರಗಡೆ ಗಾಡಿಗಳು ಬರ್ದಿದ್ದಂಗೆ ಮಾಡಿದ್ರೆ ಇಲ್ಲಿರೋರಿಗೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಎಲ್ಲ ಮೇನ್ ರೋಡ್ಗೆ ಆಗುತ್ತೆ. ಇದು ದೊಡ್ಡ ಪ್ರಾಬ್ಲಮ್ ಸರ್. ಆಮೇಲೆ ಮುತ್ಯಾಲ ನಗರದಲ್ಲಿ ಆ ಡ್ರೈನೇಜ್ ಇದೆ ಸರ್. ಆ ಡ್ರೈನೇಜ್ ಮೇಲೆ 10-11 ಗಂಟೆಗೆ ಆಮೇಲೆ ಮುಂಚೆ GB ಆಫೀಸರ್ ಒಂದು ನಿಮಿಷ ಸರ್, ಒಂದು ನಿಮಿಷ ಪ್ಲೀಸ್ ಕೇಳಿದ್ರು ಸ್ವಲ್ಪ. ಆ ಮೇನ್ ಮೋರಿ ಮೇಲೆ ಸುಮಾರು ಅಲ್ಲಿ ಗಾಂಜಾ ಹುಡುಗರು ಸ್ಟಾರ್ಟ್ ಆಗ್ಬಿಟ್ಟು 11th ಮೈನು 12th ಮೈನು ಆ ಮುನೇಶ್ವರನ ಟೆಂಪಲ್ಲು ಇಲ್ಲಿ ಭಾಳ ತೊಂದರೆ ಆಗಿದೆ ಸರ್. ಇದನ್ನ ಸ್ವಲ್ಪ ಸಾಲ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ನೋಡಬೇಕು ಅಂತ ನಿಮ್ಗೆ ವಿನಂತಿ ಮಾಡ್ತೇನೆ. ಇಲ್ಲಿ ಕಳೆದ 2 ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟದಲ್ಲಿದೆ ಅನ್ನೋದು ಇಲ್ಲಿ ಬಹುಶಃ ಎಲ್ಲರೂ ನೋಡಿದ್ದಾರೆ. ಅದರಲ್ಲಿ ಎಲ್ಲರೂ ಬಂದ್ಬಿಟ್ಟು ಆದಷ್ಟು ಸಮಸ್ಯೆಗಳನ್ನು ಹೇಳಿದ್ದಾರೆ. ವಿಶೇಷವಾಗಿ ಕೆಲವೊಂದು ವಿಚಾರಗಳನ್ನ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ 2 ವರ್ಷದಲ್ಲಿ ಹೊಯ್ಸಳ ರೌಂಡ್ಸ್ನ ಬಂದು ನಾವು ತೀರಾ ಕಡಿಮೆ ನೋಡಿದ್ದೀವಿ. ಮುಂಚೆ ಇದ್ದಷ್ಟು ಹೊಯ್ಸಳ ರೌಂಡ್ಸ್ಗಳು ಏರಿಯಾ ಒಳಗೆ ಬರೋದಿಲ್ಲ. ಎರಡನೇದಾಗಿ ಇನ್ಸ್ಪೆಕ್ಟ್ರು ಯಾರಿದ್ರು, ಹಿಂದಿನ ಇನ್ಸ್ಪೆಕ್ಟ್ರು ಅವರು ಕೂಡ ಬಂದು ರೌಂಡ್ಸ್ಗಳನ್ನ ಬಂದಿದ್ದು ನಾವು ತೀರಾ ಕಡಿಮೆ ನೋಡಿದ್ದೀವಿ. ಎಲ್ಲಾದರೂ ಸಮಸ್ಯೆಗಳಾದಾಗ ಯಾರಾದರೂ ಸಾರ್ವಜನಿಕರು ದೂರು ಕೊಟ್ಟಾಗ ಮಾತ್ರ ಬರ್ತಾ ಇದ್ರೆ ವಿನಃ ರೆಗ್ಯುಲರ್ ಆಗಿ ರೌಂಡ್ಸು, ಈ ಚೀತಾ ರೌಂಡ್ಸು ಮುಂಚೆ ಅಂತ ಥರ ಏನಿರಲಿಲ್ಲ. ಈಗ ಎಲ್ಲರೂ ಬಂದ್ಬಿಟ್ಟು ಗಾಂಜಾ ವಿಚಾರ ಅದು ಇದೆಲ್ಲ ಸುಮಾರು ವಿಚಾರಗಳನ್ನ ಹೇಳಿದ್ದೀವಿ. ಸೊ ನಾನು ಹೇಳ್ಬೇಕಂದ್ರೆ ಅದೇ ವಿಚಾರಗಳು. ಇಲ್ಲಿ ಬಂದ್ಬಿಟ್ಟು ಕಾನೂನು ಟೈಟ್ ಇಲ್ಲದೆ ಇರೋದ್ರಿಂದ ಯುವಕರ ಹಾವಳಿಗಳು, ಎಸ್ಪೆಷಲಿ ಬಂದ್ಬಿಟ್ಟು ಕಲ್ಪನಾ ರೋಡು ಫ್ಲೈಓವರಲ್ಲಿ ಬಂದ್ಬಿಟ್ಟು ವೀಲಿಂಗ್ ಮಾಡೋದು, ಬರ್ತ್ಡೇ ಸೆಲೆಬ್ರೇಷನ್ಗಳು ಮಾಡೋದು, ರಾತ್ರಿ ಆದರೆ ಹೆಣ್ಮಕ್ಳ ಜೊತೆ ಇಟ್ಕೊಂಡು ಫೋಟೋ ಶೂಟ್ಗಳು ಮಾಡೋದು. JP ಪಾರ್ಕ್ ಅನ್ನೋ ಒಂದು ಪಾರ್ಕಲ್ಲಿ ಪ್ರತಿನಿತ್ಯ ಪ್ರತಿ ವಾರ ಬಂದ್ಬಿಟ್ಟು ಫೈರ್ ಆಕ್ಸಿಡೆಂಟ್ ಆಗುತ್ತೆ. ನಾವು ಫೈರ್ ಇಂಜನ್ ಎಲ್ಲ ಕರೆಸಿ ಆಫ್ ಮಾಡ್ತಾ ಇರ್ತೀವಿ. ಏನಂದ್ರೆ ಎಲ್ಲಿಂದ ಬರ್ತಾರೆ ಅಂತ ಹೇಳಿದ್ರೆ ಸೆಕ್ಯೂರಿಟಿಗಳು ಇರ್ತಾರೆ, ಪ್ರೊಟೆಕ್ಟ್ ಮಾಡೋಕ್ಕಾಗುತ್ತೆ 4 ಗೇಟ್ನ. ಬಟ್ ಅಂದರೆ ಇವ್ರುಗಳು ಬಂದ್ಬಿಟ್ಟು ಬೇರೆ ಅಡ್ಡಡ್ಡ ದಾರಿಗಳಿದೆ, ಒಳಗಡೆ ಬರ್ತಾರೆ. ಪಾರ್ಕ್ ಒಳಗಡೆ ಹೋದಿವಿ ಅಂದರೆ ನಮಗೆ ಬಾಟಲ್ಗಳು, ಎಣ್ಣೆ ಬಾಟಲ್ಗಳು ಸಿಗುತ್ತೆ ಕುಡಿಯೋದು, ಗ್ಲಾಸ್ಗಳು ಸಿಗ್ತವೆ, ಸಿಗರೇಟು ತುಂಡುಗಳು ಸಿಗ್ತದೆ. ಈ ಸೆಕ್ಯೂರಿಟಿಗಳು ಬಂದು ಇನ್ಸ್ಪೆಕ್ಟ್ ಮಾಡೋನು ಬಂದ್ಬಿಟ್ಟು ಯಾವ ಮುಖಾಂತರ ಬರ್ತಾರೆ ಅನ್ನೋದಿಲ್ಲ. ಸೊ ಹಾಗಾಗಿ ಬಂದು ಸಾರ್ವಜನಿಕವಾಗಿ ಪಾರ್ಕ್ ಒಳಗಡೆ ಹೋಗಿ ವ್ಯವಹಾರ ಮಾಡೋದಕ್ಕೆ ತುಂಬ ತೊಂದರೆ ಆಗ್ತದೆ. ಕೆಲವು ಯುವತಿಯರು ಬಂದ್ಬಿಟ್ಟು ಯಾವ ಮಟ್ಟಕ್ಕೆ ಅಭ್ಯಾಸವಾಗಿ ವರ್ತನೆ ಮಾಡ್ತಿರ್ತಾರೆ ಪಾರ್ಕಲ್ಲಿ ಅಂತ ಹೇಳಿದ್ರೆ, ಹೆಣ್ಮಕ್ಳು ಬಂದ್ಬಿಟ್ಟು ಅಲ್ಲಿ ಹೇಳ್ತಾರೆ, ಸರ್ ಅಲ್ಲಿ ಹಂಗೆ ಕೂತ್ಕೊಂಡಿದ್ದಾರೆ, ನಮಗೆ ವಾಕಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ಅಲ್ಲಿ ಹಂಗಿದೆ, ನಮ್ಗೆ ಎಕ್ಸರ್ಸೈಸ್ ಮಾಡೋಕ್ಕಾಗ್ತಾ ಇಲ್ಲ. ಈ ಥರ ಸಮಸ್ಯೆಗಳು ಬಂದ್ಬಿಟ್ಟು ಅತಿಯಾಗಿದೆ. ಸೊ ಹಾಗಾಗಿ ಈ ಸಮಸ್ಯೆಗಳಿಗೆಲ್ಲ ಕಡಿವಾಣ ಹಾಕ್ಬೇಕಂದ್ರೆ ದಯವಿಟ್ಟು ರೌಂಡ್ಸ್ನ ಬಂದ್ಬಿಟ್ಟು ಆದಷ್ಟು ಸ್ವಲ್ಪ ಇನ್ಕ್ರೀಸ್ ಮಾಡ್ಬೇಕಂತ ನಾನು ದಯವಿಟ್ಟು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಎರಡನೇದಾಗಿ ಎಲ್ಲ ಹೇಳಿರೋಂಥ ವಿಚಾರನೇ, ಬಟ್ ಇದ್ರಲ್ಲಿ ಬಂದು ಸೂಕ್ಷ್ಮವಾಗಿ ನೋಡಬೇಕಾದ ವಿಚಾರ ಏನಂದ್ರೆ JP ಪಾರ್ಕ್ ಮೇನ್ ಗೇಟಲ್ಲಿ ಡಬಲ್ ಪಾರ್ಕಿಂಗ್ ಆಗುತ್ತೆ, ನಾರ್ಮಲ್ ಪಾರ್ಕಿಂಗ್ ಅಲ್ಲ, ಡಬಲ್ ಪಾರ್ಕಿಂಗ್ ಆಗುತ್ತೆ. ಕೆಲವು ಕಡೆ ಟ್ರಿಬಲ್ ಪಾರ್ಕಿಂಗ್ ಆಗುತ್ತೆ. ಒಂದು ಕಾರು ಪಕ್ಕದಲ್ಲಿ ಇನ್ನೊಂದು ಕಾರು, ಪಕ್ಕದಲ್ಲಿ ಇನ್ನೊಂದು ಆಟೋ ನಿಂತಿರುತ್ತೆ. ಸೊ ಸಾರ್ವಜನಿಕವಾಗಿ ಎಲ್ಲ ಹೇಳಿರೋದೆ, ಇದು ಬಾರ್ಗಳಿದೆ, ಹಿಂಗಿದೆ, ಹಿಂಗೆ ಹೋಗೋಕ್ಕಾಗಲ್ಲ, ಅದು ವಾಸ್ತವಾಗಿರುವಂಥ ವಿಚಾರನೇ. ನಾವು ಬಂದ್ಬಿಟ್ಟು ಯಾರು ನಾರ್ಕೋಟಿಕ್ಸ್ಗೂ ಬಂದ್ಬಿಟ್ಟು ನಾವು ಹೇಳಿದ್ದೀವಿ, ಕಮಿಷನರ್ಗೂ ಹೇಳಿದ್ದೀವಿ, ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೂ ಲೆಟರ್ ಕೊಟ್ಟಿದ್ದೀವಿ. ಇಲ್ಲಿ ಪಕ್ಕದಲ್ಲಿ ಹಿಂಗಾಗಿದೆ, ಯಾಕೆ ಇಷ್ಟೊಂದು ಇದಾಗ್ತಿದೆ, ಟ್ರಾಫಿಕ್ ಜಾಮ್ ಆಗ್ತಿದೆ, ಗಾಡಿಗಳನ್ನ ಹೆಂಗೆ ನಿಲ್ಸಿರ್ತಂದ್ರೆ ಫಸ್ಟ್ ಒಂದು 2 ವೀಲರ್ ಪಾರ್ಕಿಂಗ್ ಆಗಿರುತ್ತೆ, ಅದರಿಂದ ಕಡೆ ಇನ್ನೊಂದು 2 ವೀಲರ್, ಅದರಿಂದ ಕಡೆ ಇನ್ನೊಂದು 2 ವೀಲರ್, 3 ಪಾರ್ಕಿಂಗ್ ಆಗಿರುತ್ತೆ. ಹೆಣ್ಮಕ್ಳು ಹೇಳ್ದಂಗೆ ನಡೆಯೋಕ್ಕಾಗಲ್ಲ, ಗಾಡಿಯಲ್ಲಿ ಒಂದು ಯೂಟರ್ನ್ ಇದೆ, ಯೂಟರ್ನ್ ತೊಗೊಳಕ್ಕಾಗಲ್ಲ. ಸೊ ಇದು ಬಂದ್ಬಿಟ್ಟು ಭಾರಿ ದೊಡ್ಡ ಸಮಸ್ಯೆ ಅಂತಾನೆ ಪರಿಗಣಿಸ್ಬೋದು. ಇದನ್ನ ಒಂದು ನೋಡ್ಕೊಳ್ಬೇಕು. ಮತ್ತೆ ನಮ್ಮ ಯಶವಂತಪುರ ಸ್ಟೇಷನ್ಗೆ ಅಂತಾನೆ ಒಂದು ಇತಿಹಾಸಗಳಿದೆ. ದಯವಿಟ್ಟು ಸ್ಟೇಷನಿಗೆ ಯಾರೇ ಸಾರ್ವಜನಿಕರು ಬಂದಾಗ ಅದನ್ನು ಸ್ವಲ್ಪ ಪರಿಗಣಿಸ್ಬೇಕು. ಹಿಂದೆ ಬಂದ್ಬಿಟ್ಟು ಸಾರ್ವಜನಿಕರಲ್ಲಿ ನಮಗೆ ತುಂಬ ಒಂದು ಅಹವಾಲುಗಳು ಬಂದಿದ್ವು. ಏನಂದರೆ ನಾವು ಸ್ಟೇಷನ್ಗೆ ಹೋದರೆ ಈಗ ಬನ್ನಿ, ಅವಾಗ ಬನ್ನಿ, ಸಾಹೇಬ್ರಿಲ್ಲ, ಹಿಂಗೆ ಬನ್ನಿ ಅಂತ ಸುಮಾರು ಎಳೆಯಾಡಿಸ್ತಾರೆ. ಸೊ ಹಾಗಾಗಿ ನಾವು ಸ್ಟೇಷನ್ಗೆ ಹೋಗೋದಕ್ಕೆ ಬೇಡ, ಸ್ಟೇಷನ್ ಅಂದರೆ ನಮ್ಗೆ ಹೆದರಿಕೆ ಆಗ್ತದೆ. ಈ ಥರ ಸ್ವಲ್ಪ ಕೆಲವು ವಾತಾವರಣಗಳು ಸೃಷ್ಟಿಯಾಗಿದ್ವು. ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೇನೆ, ಸಾರ್ವಜನಿಕರಿಗೆ ಇಂಥ ಥರ ಕಷ್ಟ ಅಂತ ಬಂದಾಗ ಅವ್ರು ನಂಬ್ಕೊಳ್ಳೋದು ಪೊಲೀಸ್ ಸ್ಟೇಷನ್ನೇ ಮೊದಲು. ಯಾಕಂದರೆ ಕೋರ್ಟ್ಗೆಲ್ಲ ಹೋದ್ರೆ ತುಂಬ ವರ್ಷಗಳಾಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತಾರೆ. ಸೊ ದಯವಿಟ್ಟು ಅದನ್ನು ಪರಿಗಣಿಸಿ ಅದಕ್ಕೆ ಬರೋರಿಗೆ ಸ್ಪಂದಿಸಿ ನ್ಯಾಯ ಒದಗಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಸರ್, ನನ್ನ ಹೆಸರು ಮಣಿ ಅಂತ. BK ನಗರ ಫಸ್ಟ್ ಮೇನ್ ರೋಡಲ್ಲಿ ಹಂಸ ಹಾಕೋದಕ್ಕೆ ನಾವು ತುಂಬ ಸತಿ ಲೆಟ್ರೆಲ್ಲ ಕೊಟ್ಟು ನಾವೆಲ್ಲ ಕೇಳಿದ್ದೀರಿ.
ಹಂಸು ಹಾಕಿಲ್ಲ, ಏನೂ ಹಾಕಿಲ್ಲ. ತುಂಬ ಆಕ್ಸಿಡೆಂಟ್ ಆಗ್ತೈತೆ. ರೀಸೆಂಟಾಗಿ 10-15 ಆಕ್ಸಿಡೆಂಟ್ ಆಗಿದೆ. ಒಂದು ಮಗು ಕೂಡ ಸತ್ತೋಗಿದೆ ಆಕ್ಸಿಡೆಂಟ್ ಆಗಿ. ಅದಕ್ಕೋಸ್ಕರ ನಾವು ತುಂಬ ಸತಿ ಬಂದು ಕಂಪ್ಲೇಂಟ್ ಮಾಡಿದ್ರಿ. ಹಂಸು ಹಾಕಿಲ್ಲ, ಏನೂ ಹಾಕಿಲ್ಲ. ಮತ್ತು ಇನ್ನೊಂದು ಗಾಡಿಗಳು ತುಂಬ ಕಳ್ತನ ಆಗ್ತಿದೆ. ಅಲ್ಲಿ ಕ್ಯಾಮ್ರಾ ಇತ್ತು, ಒಂದು ರೊಟೇಟ್ ಕ್ಯಾಮ್ರಾ ಇತ್ತು. ಆ ರೊಟೇಟ್ ಕ್ಯಾಮ್ರಾ ಇವಾಗ ಈ ಕಡೆ ಮಸೀದಿ ಕಡೆ ತಿರುಗಿಸಿದ್ದಾರೆ. ಇವಾಗ ಗಾಡಿಗಳು ಫುಲ್ಲು ಕಳ್ತನ ಮಾಡ್ತಿದ್ದಾರೆ, ಎಲ್ಲ ಫುಲ್ಲು ಕಳ್ತನ ಆಗ್ತಿದೆ. ನಮ್ಗೆ ಇವಾಗ ಅಲ್ಲಿ ಹಂಸನು ಮತ್ತು ಆ ಕ್ಯಾಮ್ರಾ, ರೊಟೇಟ್ ಕ್ಯಾಮ್ರಾ ಮತ್ತೆ ತಿರುಗಿಸ್ಬೇಕು ಅಂತ ನಾವು ಕೇಳ್ತಾ ಇದ್ದೀರಿ. ಅಲ್ಲಿ ತುಂಬ ಕಂಪ್ಲೇಂಟು. ಅದೇ ಹಂಸ ಆಕ್ಸಿಡೆಂಟ್ ಅಂತೂ ಬೇಜಾರಾಗ್ತೈತೆ. ನೈಟಲ್ಲಾದರೆ ವೀಲಿಂಗ್ಗಳು ಎತ್ತಾರೆ. ಯಾರಾದರೂ ಕೇಳಕ್ಕೆ ಹೋದರೆ ನಿಮ್ಮ ಮನೇಲಿ ಬಂದು ಎತ್ತಿದ್ದೀರಾ, ನಾವು ನಿಮ್ಮ ಮನೇಲಿ ಬಿಡ್ತಾ ಇದ್ದೀರಾ ಗಾಡಿನ? ರೋಡಲ್ಲಿ ತಾನೆ, ರೋಡಲ್ಲಿ ಓಡಿಸ್ತಾ ಇರೋದು ನಾವು. ರೋಡ್ಗೆ ನಾವು ಟ್ಯಾಕ್ಸ್ ಕಟ್ತೀರಿ, ನಾವು ಅದು ಕಟ್ತೀರಿ, ನೀವ್ಯಾರು ಕೇಳೋದಕ್ಕೆ ಅಂತೆಲ್ಲ ತುಂಬ ಹೆಂಗಂದ್ರೆ ಹಂಗೆ ಬಾಯ್ಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದಾರೆ. ಅವ್ರ ಹತ್ರ ಜಗಳ ಆಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಕಂಪ್ಲೇಂಟ್ ಮಾಡ್ತಾ ಇದ್ದೀರಿ ನಾವು. ವೇದಿಕೆ ಮೇಲಿರೋರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತೀನಿ. ಸರ್ ನಮಸ್ತೆ. ಇವಾಗ ಮೇಡಮ್ ಒಬ್ರು ಹೇಳಿದ್ರು ನಮ್ಮ 13C ಮೇನ್ ರೋಡಲ್ಲಿ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಒಬ್ರು ಅದು ಬಿಟ್ಟು ಬೇರೆ ಏನಾದ್ರು ಇದ್ರೆ ಹೇಳಿ. ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಒಂಚೂರು ಅಲ್ಲ, ಅದು ಬಿಟ್ಟು ಬೇರೆ ಏನಾದ್ರು ಹೇಳಿ. ಅವ್ರು ಹೇಳಿದ್ದಾರೆ, ನೋಟ್ ಮಾಡಿ. ಸ್ನೇಹಿತರು ಅಲ್ಲೇ ಮುಂದೆ ಕೂತಿದ್ದಾರೆ. ನೀವು ವಿನುತಾ ಅವ್ರು ಒಂಚೂರು ನಿಂತ್ಕೊಳ್ಳಿ. ಅವ್ರದನ್ನ ಸಾಮಾಜಿಕ ಜಾಲತಾಣದಲ್ಲಿ ಅವರ ವಿಡಿಯೋವನ್ನ ಮಾಡಿ ಅವ್ರ ಮಕ್ಕಳೆಲ್ಲ ಹರಿಬಿಟ್ಟಿದ್ದಾರೆ. ಅದರಿಂದ ಅವ್ರಿಗೆ ತುಂಬಾನೇ ತೊಂದರೆ ಆಗಿದೆ. ನಾನು ಶಿವಕುಮಾರ್ ಸರ್ಗೆ ಹೇಳಿದೆ, ಅದನ್ನ ಏನಿದೆ ನಾನು ಸಾರ್ಟ್ ಔಟ್ ಮಾಡ್ತೀನಿ ಅಂತ ಹೇಳಿದ್ರು. ಇದು ಆದಷ್ಟು ಬೇಗ ಆಗ್ಬೇಕು. ಆಮೇಲೆ ಎಲ್ಲರನ್ನೂ ಹೆದರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂತಂದ್ರೆ ಇವಾಗ ನಾವು ಹತ್ರ ಹೋಗಿದ ತಕ್ಷಣ ನಮ್ಮನ್ನು ಬೇಕು ಅಂತಾನೆ ಮುಟ್ಬಿಟ್ರು, ಬೇರೆ ತರ ಹೇಳ್ತಾ ಇದ್ದಾರೆ. ನಾವು ಅದಕ್ಕೆ ಯಾರು ಹೋಗಲ್ಲ. ಇವಾಗ ಮೊನ್ನೆನೂ ಅಷ್ಟೇ ಪೊಲೀಸ್ನವ್ರು ಬಂದಿದ್ರು, ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಪೊಲೀಸ್ನವ್ರು ಸಹಕಾರ ಕೊಟ್ಟರು ಕೂಡ BBMP ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಂತ ಇಲ್ಲ. ತಿರ್ಗಾ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಕೇಳಿದ್ರೆ ನೀವು ಯಶವಂತಪುರ ಸ್ಟೇಷನಿಂದ ಒಂದು ಕಂಪ್ಲೇಂಟ್ ತೊಗೊಂಬನ್ನಿ ಅಂತಾರೆ. ಯಶವಂತಪುರ ಸ್ಟೇಷನ್ಗೆ ಮತ್ತು ಬೀದಿ ನಾಯಿಗೆಲ್ಲ ಸಂಬಂಧವೇ ಇಲ್ಲ. BBMPಗೆ ಮಾತ್ರ ಇದು ಬರೋದು. BBMP ಅವರು ಅದನ್ನು ಕರೆಕ್ಟಾಗಿರೋದನ್ನ ಕೆಲಸವನ್ನು ಮಾಡಬೇಕು. ಮಾಡಲ್ಲ, ಒಂದಿಲ್ಲ. ಆಮೇಲೆ ಕೇಳಿದ್ರೆ ಪಾಪ ಇವ್ರ ಹತ್ರ ಹೋಗಿ ಅಂತಾರೆ, ಅವ್ರ ಹತ್ರ ಹೋಗಿ ಅಂತಾರೆ. ನಾವು ಆಲ್ಮೋಸ್ಟ್ ಆಲ್ ಒಂದು 60 ಜನ ಬರೋಬ್ಬರಿ 15 ದಿನದಿಂದ ಎಲ್ಲರೂ ಸುತ್ತಿದ್ದೀವಿ. ಸರ್ಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಯಶವಂತಪುರ ಸ್ಟೇಷನ್ ಕಡೆಯಿಂದ ನಮಗೆ ಏನೇನು ಸಹಕಾರ ಕೊಡ್ತಾ ಇದ್ದಾರೆ. ಬಟ್ ಆದರೆ ಅವ್ರಿಗೆ, ನನ್ನ ಸ್ನೇಹಿತೆಗೆ ಏನು ತೊಂದರೆ ಆಗಿದೆಯೋ ದಯವಿಟ್ಟು ಅವ್ರ ಮೇಲೆ ಕಠಿಣವಾಗಿರುವಂಥ ಕ್ರಮವನ್ನು ತಗೊಂಡು ಅದನ್ನು ಆದಷ್ಟು ಬೇಗ ಅದು ಏನು ಅಪ್ಲೋಡ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ತೆಗೆಸಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀನಿ ಸರ್. ಅಷ್ಟೇ. ಈ ಒಂದು ಜನಸಂಪರ್ಕ ಸಭೆಯ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, ತಾವೆಲ್ಲ ಇಲ್ಲಿವರೆಗೆ ಪೊಲೀಸ್ ಇಲಾಖೆ ಇದು ಮೀಟಿಂಗ್ ಮುಂದುವರಿಯುತ್ತೆ. ಬೇರೆ ಬೇರೆ ಏನು GBA ಇರ್ಬೋದು, ಬೇರೆ ಬೇರೆ ಬೆಸ್ಕಾಮ್ ಇರ್ಬೋದು, ಆ ಇಶ್ಯೂಗಳನ್ನು ನೀವು ಕಂಟಿನ್ಯೂ ಮಾಡ್ಬೋದು. ನಾನು ಇನ್ನೊಂದು ಸ್ವಲ್ಪ ಮೀಟಿಂಗ್ಸ್ ಅಟೆಂಡ್ ಮಾಡೋದ್ರಿಂದ ಅದಕ್ಕೆ ಮೊದಲು ಪೊಲೀಸ್ ಇಲಾಖೆಯ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ಸೂಕ್ತ ಪರಿಹಾರವನ್ನು ತಿಳಿಸಿ ನಾನು ಹೊರಡಬೇಕು ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಮೊದಲು ಕೇಳಿದ್ದೀನಿ. ಮತ್ತು ಟ್ರಾಫಿಕ್ ಇನ್ಸ್ಪೆಕ್ಟರ್ ಕೂಡ ಬಂದಿದ್ದಾರೆ, ಅವರು ಕೂಡ ನೋಟ್ ಮಾಡ್ಕೊಂಡಿದ್ದಾರೆ. ಟ್ರಾಫಿಕ್ ರಿಲೇಟೆಡ್ ಇಶ್ಯೂ ಅವರು ಮಾತಾಡ್ತಾರೆ. ಟ್ರಾಫಿಕ್ ಕೂಡ ಒಂದು ಸಪ್ರೇಟ್ ವಿಂಗ್ ಇದೆ ನಮ್ಮ ಬೆಂಗಳೂರು ಪೊಲೀಸಲ್ಲಿ. ಸೊ ಅದಕ್ಕೆ ಆದಂಥ DCP ಅವರಿದ್ದಾರೆ, ACP ಅವರಿದ್ದಾರೆ ಮತ್ತು ಇನ್ಸ್ಪೆಕ್ಟರ್ ಇದ್ದಾರೆ. ಇನ್ಸ್ಪೆಕ್ಟರ್ ಇಲ್ಲಿ ಬಂದಿದ್ದಾರೆ. ಸೊ ಆ ವಿಷಯನ ಅವರು ಕೂಡ ಮಾತಾಡ್ತಾರೆ. ಪ್ರಮುಖವಾಗಿ ನಾವು ಕರ್ನಾಟಕ ರಾಜ್ಯ ಪೊಲೀಸ್ ಇರ್ಬೋದು, ಬೆಂಗಳೂರು ನಗರ ಪೊಲೀಸ್ ಇರ್ಬೋದು, ಮತ್ತು ಉತ್ತರ ವಿಭಾಗ ಪೊಲೀಸ್ ಇರ್ಬೋದು, ಅಥವಾ ಯಶವಂತಪುರ ಪೊಲೀಸ್ ಠಾಣೆ ಪೊಲೀಸ್ ಇರ್ಬೋದು, ಈ ಪ್ರಮುಖವಾಗಿ ನಾವು ಹೇಳಿದ ವಿಷಯಗಳನ್ನು ನೋಡಿದಾಗ ಗಾಂಜಾ ಬಗ್ಗೆ ಜಾಸ್ತಿ ಹೇಳಿದ್ದೀರಿ. ನಾವು ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಪಣ ತೊಟ್ಟು ಡ್ರಗ್ಸ್ ಫ್ರೀ ಸೊಸೈಟಿ ಮಾಡಬೇಕು ಅಂತೇಳಿ ಕೆಲಸ ಮಾಡ್ತಾಯಿದ್ದೀವಿ. ರೀಸೆಂಟ್ಲಿ ನೀವೆಲ್ಲ ಪೇಪರಲ್ಲಿ ಮತ್ತೊಂದರಲ್ಲಿ ನೋಡಿರ್ಬೋದು ಎಷ್ಟು ಪ್ರಮಾಣದಲ್ಲಿ ಡ್ರಗ್ಸನ್ನು ನಾವು ಸೀಸ್ ಮಾಡ್ತಾ ಇದ್ದೀವಿ ಅಂಥೇಳಿ. ಸುಮಾರು ನಿನ್ನೆ 2 ದಿವಸದಿಂದನೇ 35 ಕೋಟಿ ವರ್ತದ್ದು ಡ್ರಗ್ಸ್ ಸೀಸ್ ಮಾಡಿದ್ದೀವಿ. ಅದಕ್ಕಿಂತ ಮುಂಚೆ ಒಂದು ವಾರ ಮುಂಚೆ ಸುಮಾರು 15-16 ಕೋಟಿ ವರ್ತದ್ದು ನಮ್ಮದೇ ಯಶವಂತಪುರ, ಹೆಬ್ಬಾಳ ಇದೇ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಡ್ರಗ್ಸ್ಗಳನ್ನು ನಾವು ಸೀಸ್ ಮಾಡ್ತಾ ಇದ್ದೀವಿ. ಏನಂತಂದರೆ ಎಷ್ಟು ಸಾಧ್ಯ ಇದೆ ಅಷ್ಟು ಈ ನಾರ್ಕೋಟಿಕ್ ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ವಿ. ನೀವೇನು ಇದನ್ನು ಈ ಎಲ್ಲೆಲ್ಲೂ ಗಾಂಜಾದ ಇಶ್ಯೂ ಹೇಳಿದಿರಿ, ಒಂದು ವಾರದಲ್ಲಿ ಇದನ್ನು ಸಂಪೂರ್ಣವಾಗಿ ನಿಷೇಧ ಮಾಡುವಂಥ ಜವಾಬ್ದಾರಿ ನಾವು ಮಾಡ್ತೀವಿ. ACP ಮತ್ತು ಇನ್ಸ್ಪೆಕ್ಟರ್ ಇಬ್ಬರು ಹೊಸದಾಗಿ ಬಂದಿದ್ದೀರಿ. ನೀವು ಪರ್ಸ್ನಲಿ ಎಲ್ಲ ಪ್ಲೇಸ್ಗಳಿಗೆ ವಿಸಿಟ್ ಮಾಡಬೇಕು. ನನಗೆ ಒಂದೇ ಒಂದು ಕಂಪ್ಲೇಂಟ್ ಈ ಗಾಂಜಾದ್ದು ಬೇರೆ ಡ್ರಗ್ಸದ್ದು ಬರ್ತಕ್ಕದ್ದಲ್ಲ. ಆ್ಯಂಡ್ ನಾನು ಪರ್ಸ್ನಲಿ ಬರ್ತೀನಿ, ಕೆಲವು ಏರಿಯಾಗಳಿಗೆ ನೋಟ್ ಮಾಡ್ಕೊಂಡಿದ್ದೀನಿ. ನಾನು ಕೂಡ ಪರ್ಸ್ನಲಿ ಬರ್ತೀನಿ, ಬಂದು ವೆರಿಫೈ ಮಾಡ್ತೀನಿ. 0 ಟಾಲರೆನ್ಸ್ ಮೀನ್ಸ್ 0 ಟಾಲರೆನ್ಸ್ ಇರಬೇಕು. ಆಲ್ರೆಡಿ ಅವರಿಗೆ ನಾನು ಮೀಟಿಂಗ್ ಮಾಡಿ ಆಫೀಸರ್ಸ್ಗೆ ಈಗ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಇದ್ರ ಬಗ್ಗೆ. ನಿನ್ನೆ ಆಲ್ಮೋಸ್ಟ್ 2 ಅವರ್ಸ್ ಮೀಟಿಂಗ್ ಮಾಡಿದ್ದೀವಿ ನಾವು. ಸೊ ಒಂದೇ ಒಂದು ಏನು ಗ್ರಾಮ್ ಗಾಂಜಾ ಆಗಲಿ ಡ್ರಗ್ಸ್ ಆಗಲಿ ಮಾರಾಟ ಆಗಲಾರ್ದಂಗೆ ವ್ಯವಸ್ಥೆ ಮಾಡಬೇಕು ಅಂತ ನಾವು ಪಣ ತೊಟ್ಟು ಮಾಡ್ತಾಯಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ನೀವೇನೇನು ಸಲಹೆಗಳನ್ನ ಕೊಟ್ಟಿದ್ದೀರಿ, ಈಗ ಯಾವ್ಯಾವ ಏರಿಯಾದಲ್ಲಿ ಕೊಟ್ಟಿದ್ದೀರಿ, ಅದನ್ನು 100% ನಿರ್ಮೂಲನೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ತಮ್ಮ ಸಹಕಾರ ಕೂಡ ಬೇಕು. ತಾವು ಏನಾದರೂ ಆ ಥರ ಕಂಡು ಬಂದರೆ ತಕ್ಷಣ ಮಾಹಿತಿ ಕೊಡಿ. ಕೆಲವು ಸಲ ನೀವು ಮಾಹಿತಿ ಕೊಡಲಿಕ್ಕೆ ಏನಾದರೂ ಹೆದರ್ತಿದ್ರೆ ಕೆಲವು ಟೋಲ್ ಫ್ರೀ ನಂಬರ್ಸ್ ಇದೆ, ಆ ಟೋಲ್ ಫ್ರೀ ನಂಬರನ್ನು ಕೊಡಿ ಅವರಿಗೆಲ್ಲ. ಅದರಲ್ಲಿ ನೀವು ಫೋನ್ ಮಾಡಿದರೆ ಸಾಕು, ಆಟೋಮೆಟಿಕ್ ನಮಗೆ ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ. ನೀವು ಯಾರು ಹೇಳಿದಿರಿ ಅಂತೂ ಕೂಡ ಮಾಹಿತಿ
ಏನೂ ಡಿಸ್ಕ್ಲೋಸ್ ಆಗಲ್ಲ. ಡೈರೆಕ್ಟ್ಲಿ ಕೂಡ ತಿಳಿಸ್ಬೋದು, ಈ ರೀತಿ ಕೂಡ ನೀವು ಮಾಹಿತಿ ನೀಡ್ಬೋದು. ಎರಡೂ ಕೈ ಸೇರಿದಾಗ ಚಪ್ಪಾಳೆ ಆಗ್ತದೆ. ನೀವು ಕೂಡ ನಮಗೆ ಇದಕ್ಕೆ ಸಹಕಾರ ಕೊಡಬೇಕು. ಪೊಲೀಸ್ ಇಲಾಖೆಯಿಂದ ನಾವು 100ಕ್ಕೆ 100% ಇದನ್ನು ನಿರ್ಮೂಲನೆ ಮಾಡಬೇಕಂತ ಕೆಲಸ ಮಾಡ್ತಿದ್ದೀವಿ. ಸೊ ಎಷ್ಟು ಪ್ರಮಾಣದಲ್ಲಿ ಡ್ರಗ್ಸ್ ಸೀಸ್ ಮಾಡ್ತಾ ಇದೀವಿ ನಮಗೆ ನಂಬಿಕೆ ಬರಲಿಲ್ಲ ಸಮ್ಟೈಮ್ಸ್, ಇಷ್ಟೊಂದು ಡ್ರಗ್ಸ್ ಇದೆಯಲ್ಲ ಅಂತೇಳಿ. ಸೊ ಸ್ಲೋಲಿ ನಾವು ಮತ್ತೆ ಅದನ್ನು ಡೌನ್ ಹೋಗಿ ಮೈನ್ಯೂಟ್ ಲೆವೆಲ್ವರೆಗೆ ಹೋಗಿ ಎಲ್ಲ ಅದನ್ನು ಕರ್ಬ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದನ್ನು 100% ನಿಮಗೆ ಮಾಡ್ತೀವಿ. ಒಂದು ವಾರದಲ್ಲಿ ಇದರಲ್ಲಿ ಬದಲಾವಣೆ ತಂದು ನಿಮಗೆ ತೋರಿಸ್ತೀವಿ. ಆ ಒಂದು ಕೆಲಸವನ್ನು ನಮ್ಮ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಮಾಡ್ತಾರೆ. ಅವ್ರ ಜೊತೆಗೆ ನಾನು ಕೂಡ ಬೆನ್ನೆಲುಬಾಗಿ ನಿಲ್ತೀನಿ. ಎರಡನೇದು ಈ ಸಿಗರೇಟ್ ಬಗ್ಗೆ ಕೆಲವರು ಹೇಳಿದರು. ಇದ್ರ ಬಗ್ಗೆ ಕೂಡ ನಾವು ವಿಶೇಷ ಅಭಿಯಾನವನ್ನು ತೊಗೊಂಡು ಕೆಲಸ ಮಾಡ್ತಾಯಿದ್ದೀವಿ. ಪಬ್ಲಿಕ್ ಪ್ಲೇಸಲ್ಲಿ ನಿಂತು ಸ್ಮೋಕಿಂಗ್ ಮಾಡೋ ಹಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಕಾಯ್ದೆ ಇದೆ, ಕೋಟ್ಪಾ ಕಾಯ್ದೆ. ನಿನ್ನೆ ಅಧಿಕಾರಿಗಳಿಗೆ ನಾನು ನಿನ್ನೆ ಮೀಟಿಂಗಲ್ಲಿ ಹೇಳಿದ್ದೇನೆ, ಇದ್ರ ಬಗ್ಗೆ ಸ್ಪೆಷಲ್ ಡ್ರೈವ್ಸ್ ತೊಗೋಬೇಕಂತ. ಮುಂಚೆ ಕೂಡ ಮಾಡಿದ್ದೀವಿ. ಏನು ರಾಮಯ್ಯ ಕಾಲೇಜ್ ಬ್ಯಾಕ್ ಗೇಟಲ್ಲಿ ಇಶ್ಯೂ ಇದೆ ಅಂತ ಹೇಳಿದ್ರಿ, ಇದು ಕೂಡ ಈ ಥರ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಬರುವ ಒಂದು ವಾರದಲ್ಲಿ ಇದಕ್ಕೂ ಕೂಡ ಮುಕ್ತಿ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದಕ್ಕೆ ತಮ್ಮದು ಏನಾದರೂ ಮತ್ತೆ ಹೆಚ್ಚಿನ ಮಾಹಿತಿಗಳಿದ್ದರೆ ಇದ್ರ ಬಗ್ಗೆ ತಿಳಿಸ್ಬೇಕು. ನಾವು ಅದನ್ನು ಸಂಪೂರ್ಣವಾಗಿ, ಯಾಕೆಂದರೆ ಅವರು ಸಿಗರೇಟ್ ಮಾರುವುದು ತಪ್ಪು, ಅಲ್ಲಿ ಲೂಸ್ ಮಾರುವಂಗಿಲ್ಲ, ಓನ್ಲಿ ಪ್ಯಾಕ್ ಮಾರಬೇಕು. ಅವ್ರು ತೊಗೊಂಡು ಹೋಗಿ ಸೇದೋರು ಅವ್ರ ಮನೆಯಲ್ಲಿ ಸೇದ್ಬೋದು ಅಥವಾ ಸ್ಮೋಕಿಂಗ್ ಝೋನ್ಗಳಲ್ಲಿ ಸೇದ್ಬೋದು. ಪಬ್ಲಿಕ್ ಪ್ಲೇಸಲ್ಲಿ ನಿಂತು ಸೇದಿ ಬೇರೆದವ್ರಿಗೆ ನ್ಯೂಸೆನ್ಸ್ ಮಾಡಲಿಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ. ಅದಕ್ಕೆ ದಂಡ ಹಾಕಲಿಕ್ಕೆ ಅವಕಾಶ ಇದೆ. ಇವನ್ GBದವ್ರು ಕೂಡ ಇದನ್ನು ಮಾಡ್ಬೋದು. ಪೊಲೀಸ್ ಇಲಾಖೆ ಜೊತೆಗೆ ನೀವು ಕೂಡ ಕೈ ಜೋಡಿಸಿದರೆ ಇನ್ನೂ ಇಫೆಕ್ಟಿವ್ ಆಗಿ ಮಾಡ್ಬೋದು. ಅದನ್ನು ಕೂಡ ಮಾಡ್ತೀವಿ. ಅದೇ ರೀತಿ ಈ ಪೊಲೀಸ್ ಠಾಣೆಗೆ ಬಂದಾಗ ಸರಿಯಾಗಿ ಸ್ಪಂದನೆ ಇರಬೇಕು ಅಂಥೇಳಿ ಮತ್ತು ದೂರುಗಳನ್ನು ಸ್ವೀಕರಿಸಬೇಕು ಅಂಥೇಳಿ ನಿಮ್ಮ ಒಂದು ಅಭಿಪ್ರಾಯಕ್ಕೆ ನಂದು ಕೂಡ ಸಹಮತ ಇದೆ. ಪೊಲೀಸ್ ಠಾಣೆ ಜನಸ್ನೇಹಿ ಪೊಲೀಸ್ ಠಾಣೆ ಆಗಿರಬೇಕು. ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯಿಂದ ಸ್ಪಂದನೆ ಮಾಡುವಂಥವ್ರು ಇರಬೇಕು. ಸಮಾಜದಲ್ಲಿ ಎಲ್ಲರೂ ಕೆಟ್ಟವರಿಲ್ಲ. 90% ಜನ ಒಳ್ಳೆಯವರಿದ್ದಾರೆ. ಒಂದು 5ರಿಂದ 10% ಜನ ಮಾತ್ರ ಕಾನೂನು ಉಲ್ಲಂಘನೆ ಮಾಡ್ತಿರ್ತಾರೆ. ಅವ್ರ ಜೊತೆಗೆ ಮಾತ್ರ ನಾವು ಕಠಿಣವಾಗಿ ಬಿಹೇವ್ ಮಾಡಬೇಕು. ಉಳಿದವ್ರ ಜೊತೆಗೆ ಸೌಜನ್ಯತೆಯಿಂದ ಬಿಹೇವ್ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಯವರಿಗೆ ನಾವು ಪುನಃ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತೀನಿ. ಇದನ್ನು ಕೂಡ ಪಾಸಿಟಿವ್ಲಿ ತಗೊಳ್ತೀವಿ. ಮತ್ತು ಈ ಕಂಪ್ಲೇಂಟ್ ರಿಸೀವಿಂಗ್ ಮೆಕ್ಯಾನಿಸಮ್ ಇದೆಯಲ್ಲ, ಇದನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತೀವಿ. ತಾವು ಹೇಳಿದ್ರು ಒಬ್ಬರು ಇನ್ವರ್ಟ್ ಸೆಕ್ಷನ್ ಮಾಡಬೇಕು ಅಂತ. ಬಟ್ ಇನ್ವರ್ಟ್ ಮಾಡಿದರೆ FIRಗೆಲ್ಲ ಸಿಗ್ನೇಚರ್ ಬೇಕಾಗ್ತದೆ. ನೋಡೋಣ ಅದನ್ನು ಯಾವ ಥರ ಬೆಸ್ಟ್ ಮಾಡಲಿಕ್ಕೆ ಸಾಧ್ಯತೆ ನೋಡಿಕೊಂಡು ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಏನಾದರೂ ಒಂದು ವ್ಯವಸ್ಥಿತವಾಗಿ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಏನು ಬೇಕು ಅದನ್ನು ವ್ಯವಸ್ಥೆಯನ್ನು ಮಾಡ್ತೀವಿ. ಹೊಯ್ಸಳದ್ದು ರೌಂಡ್ಸ್ ಕಡಿಮೆ ಆಗಿದೆ ಅಂಥೇಳಿ ಕೆಲವ್ರು ಹೇಳಿದರು. ಬಟ್ ಇದು ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಇದು ಪ್ಲ್ಯಾನ್ಡ್ ಇದೆ. ಲೈಕ್ ಎಂಟೈರ್ ಇದರಲ್ಲಿ ಎಷ್ಟೆಷ್ಟು ಪಾಯಿಂಟ್ಸ್ ಕೊಡಬೇಕು, ಏನು ಕೊಡಬೇಕು, ಎಲ್ಲಿ ಓಡಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮ್ಯಾಪಿಂಗ್ ಆಗಿರುತ್ತೆ. AI ಬೇಸ್ಡ್ ಇರುತ್ತೆ ಇದು. ಸೊ ಆ ಥರ ಏನಾದರೂ ಇನ್ನೂ ಬದಲಾವಣೆ ಮಾಡುವಂಥ ಅವಶ್ಯಕತೆ ಇದ್ದರೆ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕೆಂದರೆ ಇದು ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟ್ರಿಂದ ಮಾನಿಟರ್ ಆಗ್ತದೆ, ನಮ್ಮ ಹೆಡ್ ಆಫೀಸಿಂದ. ಸೊ ಏನಾದರೂ ಬದಲಾವಣೆಗಳು ಬೇಕಾದರೆ, ಎಲ್ಲಾದರೂ ಏರಿಯಾದಲ್ಲಿ ಜಾಸ್ತಿ ಪೆಟ್ರೋಲಿಂಗ್ ಬೇಕಾದರೆ ಅದನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡೋಣ. ಮತ್ತು ರೌಂಡ್ಸ್ ಕಡಿಮೆ ಆಗಿದೆ ಅಂತ ಹೇಳಿದ್ರು. ನಾನು ಅಗೇನ್ ವಿಸಿಬಲ್ ಪೊಲೀಸಿಂಗ್ ಬಗ್ಗೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ. ರೌಂಡ್ಸ್ ರಿಪೀಟೆಡ್ ರೌಂಡ್ಸ್ ಇರಬೇಕು, ವಿಸಿಬಲ್ ಪೊಲೀಸಿಂಗ್ ಇರಬೇಕು ಅಂತ. ಅದನ್ನು ಕೂಡ ನಾವು ಎನ್ಶೂರ್ ಮಾಡ್ತೀವಿ. ನಿಮಗೆ ಪೊಲೀಸ್ ಪ್ರೆಸೆನ್ಸ್ ಜಾಸ್ತಿ ಫೀಲ್ ಆಗುವಂಗೆ ಏನು ಬೇಕೋ ಅದು ಅನುಕೂಲ ಮಾಡಿಕೊಡ್ತೀವಿ. ಕೆಲವು ಕಡೆ ಕಳ್ತನ ಆಗ್ತಾಯಿದೆ, ಕ್ಯಾಮ್ರಾ ಬೇಕು ಅಂತ ಹೇಳಿದಿರಿ. ಸೊ ಈಗ ಆ ಸ್ಥಳಗಳಿಗೆ ಕೂಡ ಅಧಿಕಾರಿಗಳು ಭೇಟಿ ಕೊಟ್ಟು ಇರೋ ಕ್ಯಾಮ್ರಾಗಳನ್ನು ಸರಿ ಮಾಡಿಸೋ ಮುಖಾಂತರ ಮತ್ತು ಹೆಚ್ಚಿನ ಕ್ಯಾಮ್ರಾಗಳು ಬೇಕಾದರೆ GB ಅಧಿಕಾರಿಗಳೊಂದಿಗೆ ಸಂಪರ್ಕ ಮಾಡಿ, ಅಥವಾ ಸಾರ್ವಜನಿಕರು ಯಾರಾದರೂ ಏನೋ ಡೊನೇಷನ್ ಮಾಡೋರು ಇರ್ತಾರೆ ಅದನ್ನು ನೋಡಿ, ಅಥವಾ ತೀರಾ ಅನಿವಾರ್ಯ ಬಂದರೆ ನನಗೆ ಲೆಟರ್ ಕೊಡಿ, ನಾನು ಕೂಡ ಸ್ವಲ್ಪ ಫೈನಾನ್ಷಿಯಲ್ ಪವರ್ಸ್ ಏನಿರುತ್ತೆ ಅದರಲ್ಲಿ ಮಾಡಿಕೊಡ್ತೀನಿ. ಕ್ಯಾಮ್ರಾ ಇಶ್ಯೂ ಕೂಡ ಸಾಲ್ವ್ ಆಗಬೇಕು, ಅಫೆನ್ಸ್ಗಳು ಕಡಿಮೆ ಆಗಬೇಕು. ಬೇಸಿಕಲಿ ನಾರ್ಕೋಟಿಕ್ ಡ್ರಗ್ಸ್ ಮತ್ತು ರೌಡಿಸಮ್ ಈ ಎರಡೂದ್ರ ಬಗ್ಗೆ ನಾವು 0 ಟಾಲರೆನ್ಸ್ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ನಿರ್ಣಯ ಮಾಡಿ ಕೆಲಸ ಮಾಡ್ತಾಯಿದ್ದೀವಿ. ಅದು ನಿಮ್ಮ ಲೆವೆಲ್ಗೆ ಬಂದು ರೀಚ್ ಆಗಲಿಕ್ಕೆ ಸ್ವಲ್ಪ ಇದಾಗಿರ್ಬೋದು, ಯಾಕೆಂದರೆ ನಾವು ಮೈನ್ಯೂಟ್ಲಿ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತದೆ. ಬಟ್ ಇದನ್ನು ಖಂಡಿತವಾಗಿ ನಾವು ಮಾಡ್ತೀವಿ. ಯಾರೂ ಕೂಡ ಕಾನೂನು ಕೈಗೆತ್ತಿಕೊಂಡು ಯಾರಿಗಾದರೂ ನ್ಯೂಷನ್ಸ್ ಮಾಡೋದು ಮತ್ತೊಂದು ಮಾಡಲಿಕ್ಕೆ ನಾವು ಅವಕಾಶ ಕೊಡಬಾರ್ದು ಅಂತ ನಿರ್ಣಯ ಮಾಡಿ ಕೆಲಸ ಮಾಡ್ತಾಯಿದ್ದೀವಿ. ನೀವು ಹೇಳ್ದಂಗೆ ಲಾಸ್ಟ್ ಒಂದು 3-4 ಮಂತ್ಸಲ್ಲಿ ಇನ್ಸ್ಪೆಕ್ಟರ್ಸು ಚೇಂಜ್ ಆಗಿ ಮತ್ತು ಈಗ ರೆಗ್ಯುಲರ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಅವ್ರಿಗೆ ಆಲ್ರೆಡಿ ನಾನು ಬ್ರೀಫ್ ಮಾಡಿದ್ದೀನಿ, ಏನಿದೆ ಯಶವಂತಪುರದಲ್ಲಿ ಏನು ಅವಶ್ಯಕತೆ ಇದೆ, ಸಾರ್ವಜನಿಕರದ್ದು ಏನು ಆಶೆ ಆಕಾಂಕ್ಷೆಗಳಿದೆ, ಪೊಲೀಸ್ ಬಗ್ಗೆ ಏನು ಅವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಇದೆ ಅನ್ನೋದೆಲ್ಲ ತಿಳಿಸಿದ್ದೀನಿ. ಸೊ ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ. ಮತ್ತು JP ಪಾರ್ಕ್, ಬೇರೆ ಬೇರೆ ಕಡೆ BK ನಗರ ಏನು ಇಶ್ಯೂಗಳು ಹೇಳಿದಿರಿ ಅದು ಕೂಡ JP ಪಾರ್ಕಲ್ಲಿ ಈವ್ನಿಂಗ್ ನಮ್ಮದು ಪೆಟ್ರೋಲಿಂಗ್ ಮತ್ತು ಪಿಕೆಟಿಂಗ್ ಏನು ಬೇಕೋ ಅದು ವ್ಯವಸ್ಥೆ ಮಾಡಿ ಈ ಇಶ್ಯೂ ಕೂಡ ಸ್ಟಾಪ್ ಆಗಬೇಕು. ಒಟ್ಟಾರೆಯಾಗಿ ನೀವು ಏನು ಇಶ್ಯೂಗಳನ್ನು ಹೇಳಿದಿರಿ ಆ ಎಲ್ಲ ಇಶ್ಯೂಗಳಿಗೂ ಕೂಡ ನಾವು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿ ಆದಷ್ಟು ಬೇಗನೆ ಈ ಇಶ್ಯೂಗಳಿಗೆ ನಾವು ಒಂದು ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪೊಲೀಸ್ ಇಲಾಖೆ ಸದಾ ನಿಮ್ಮ ಜೊತೆಗಿದೆ. ನಾವು ಸೇರಿ ಒಟ್ಟಾಗಿ ಕೆಲಸ ಮಾಡಿದರೆ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ
ನಾವು ಅಷ್ಟೇ ಮಾಡಿದರೆ ಒನ್ ಸೈಡೆಡ್ ಆಗುತ್ತೆ. ನೀವು ನಮ್ಮ ಜೊತೆ ಕೈ ಜೋಡಿಸಿದರೆ ಇನ್ನೂ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ಬೋದು, ಎಫೆಕ್ಟಿವ್ ಆಗಿ ನಾವು ಕೆಲಸ ಮಾಡ್ಬೋದು. ಸಾರ್ವಜನಿಕರ ಸಹಕಾರ ಭಾಳ ಮುಖ್ಯ ಆಗ್ತದೆ. ಬೇಸಿಕಲಿ ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೆ ಜೊತೆಗೆ ಮತ್ತು ಅವ್ರ ಒಳಗಿದ್ದು ಕೆಲಸ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಸಹಕಾರ ಕೊಟ್ಟಲ್ಲಿ ನಾವು ಇನ್ನೂ ಉತ್ತಮ ಕೆಲಸ ಮಾಡ್ತೀವಿ. ಪೊಲೀಸ್ ಇಲಾಖೆ ಏನು ನೀವು ಪೊಲೀಸ್ ಇಲಾಖೆಯಿಂದ ಕೆಲಸಗಳು ಆಗಬೇಕು ಅಂತ ಬಯಸ್ತಾ ಇದ್ದೀರಿ, ಆ ಕೆಲಸಗಳನ್ನು ಎಲ್ಲ ಮಾಡೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ಟ್ರಾಫಿಕ್ ಇನ್ಸ್ಪೆಕ್ಟ್ರಲ್ಲಿದ್ದಾರೆ, ಅವರು ಪ್ರತ್ಯೇಕವಾಗಿ ಹೆಚ್ಚಿನ ಸಮಸ್ಯೆಗಳು ಟ್ರಾಫಿಕ್ ಕೂಡ ಇದೆ. ಸೊ ಅದ್ರ ಬಗ್ಗೆ ಅವರು ಕೂಡ ಮಾತಾಡ್ತಾರೆ. ಆಮೇಲೆ GBA ಮತ್ತು ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಆ ಅಧಿಕಾರಿಗಳು ಕೂಡ ಮಾತಾಡ್ತಾರೆ. ನಾನು ಇನ್ ಟೋಟಲ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮದು ಏನು ಈ ಸಾರ್ವಜನಿಕರಿಗೆ ದಿನನಿತ್ಯ ಆಗುವಂಥ ಈ ಕೆಲವು ತೊಂದರೆಗಳಿದೆ, ಈ ಏನು ಸಮಸ್ಯೆಗಳನ್ನು ಹೇಳಿದಿರಿ, ಇವತ್ತನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ಅದು ಆದಮೇಲೆ ಏನು ಈಗ ಅವರು ಸಮಸ್ಯೆಗಳನ್ನ ಹೇಳಿದ್ದಾರೆ, ಯಾರು ನೋಟ್ ಮಾಡಿದಿರಿ, ಪ್ರೊಸೀಡಿಂಗ್ಸ್ ಯಾರು ಮಾಡ್ತಾಯಿದ್ದೀರಿ, ಅವ್ರಿಗೆ ಏನು ಸಮಸ್ಯೆಗಳು ಹೇಳಿದ್ದಾರೆ ಅದಕ್ಕೆ ಏನು ಪರಿಹಾರ ಕೊಟ್ಟಿದ್ದೀರಿ, ಅವ್ರಿಗೆ ಆ ಫೋನ್ ನಮ್ಮ ಮುಖಾಂತರ ತಿಳಿಸ್ಬೇಕು. ಮತ್ತು ಒಂದು ಎಂಡೋರ್ಸ್ಮೆಂಟ್ ಕಾಪಿ ಹೋಗ್ಬೇಕು ಅವರಿಗೆ, ಅವ್ರ ಸಮಸ್ಯೆಗೆ ಏನು ಪರಿಹಾರ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಹಿಂಬರ ಹೋಗಬೇಕು. ಆ ರೀತಿ ಎನ್ಶೂರ್ ಮಾಡಿ. ಸೊ ಅಷ್ಟು ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನನ್ನ ಕಾರ್ಯಕ್ರಮಗಳು ಇರೋದ್ರಿಂದ ಅಲ್ಲಿನ ಪಾರ್ಟಿಸಿಪೇಟ್ ಮಾಡ್ತೀನಿ. ಮೀಟಿಂಗ್ ಕಂಟಿನ್ಯೂ ಆಗುತ್ತೆ, ನಮ್ಮ ಅಧಿಕಾರಿಗಳು ಇಲ್ಲೇ ಇರ್ತಾರೆ. ನೀವು ಡಿಸ್ಕಷನ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ತಾವು ಪ್ರಯತ್ನ ಮಾಡ್ಕೋಬೇಕಂತ ಕೇಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ತಾವು ಬಂದು ಇಲ್ಲಿ ಸಲಹೆ ಸೂಚನೆಗಳು ನೀಡಿದಿರಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನೀವು ಟ್ರಾಫಿಕ್ ಕೆಲಸ ಮಾಡುವಾಗ ಟ್ರಾಫಿಕ್ ಲಾ ಆ್ಯಂಡ್ ಆರ್ಡರ್ ಬೇರೆ ಅಂತ ಕೆಲಸ ಮಾಡೋದು ಬೇಡ. ನಿಮಗೆ ಯಾವಾಗಲೇ ಲಾ ಆ್ಯಂಡ್ ಆರ್ಡರ್ ಆಫೀಸರ್ಸ್ ಸಹಾಯ ಬೇಕಂದ್ರೆ ಕೇಳಿ, 24/7 ನಾವು ಕೊಡ್ತೀವಿ. ಇನ್ಸ್ಪೆಕ್ಟರ್ ಇರ್ಬೋದು, ACP ಇರ್ಬೋದು, ನನಗೆ ಕೇಳಿ, ನೀವು 100 ಜನ ಪೊಲೀಸರು ಬೇಕಂದ್ರೂ ಕೊಡ್ತೀನಿ. ನಿಂತು ಅದೇನು ಸಮಸ್ಯೆಗಳ ಬಗೆಹರಿಸುವಂಥ ಕೆಲಸ ಮಾಡಬೇಕು. ಮೋಟರ್ ವೆಹಿಕಲ್ ಆ್ಯಕ್ಟದ ಏನೇ ವೈಲೇಷನ್ಸ್ ಇದ್ದರೂ ನಾವು ನಿಮ್ಮ ಜೊತೆಗೆ ಇರ್ತೀವಿ, ಇನ್ಕ್ಲೂಡಿಂಗ್ ಟ್ರಾಫಿಕ್ ಜಾಮ್, ಟ್ರಾಫಿಕ್ ರೆಗ್ಯುಲೇಷನ್, ಎನ್ಫೋರ್ಸ್ಮೆಂಟ್, ನಾವು ಜೊತೆಗೆ ಇರ್ತೀವಿ. ಅದೇ ರೀತಿ ನಿಮಗೂ ಕೂಡ GBA ಆಫೀಸರ್ಸ್ ಏನೇ ಒಳ್ಳೆ ಕೆಲಸ ಮಾಡೋಕೆ ನಿಮ್ಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕಂದರೆ ನಿಮ್ಮ ಜೊತೆಗೆ ಇರ್ತೀವಿ. ನೀವು ಬಂದು ಅಪ್ರೋಚ್ ಮಾಡಿದರೆ ನಾವು ಕೊಡ್ತೀವಿ. ಒಟ್ಟಾರೆ ಜನರಿಗೆ ಒಳ್ಳೆಯದಾಗುವಂಥ ಕೆಲಸಗಳು ಆಗಬೇಕು. ಥ್ಯಾಂಕ್ ಯು.